ಆಚಾರ್ಯರು ಪ್ರಾರಂಭವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. ಮಣೂರಿನ ವೇದೇಶತೀರ್ಥ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನ ಮಾಡ್ತಾ ಆಚಾರ್ಯರು ಒಂದು ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಸುಮಾರು 35ಕ್ಕೂ ಹೆಚ್ಚು ಮಕ್ಕಳಿಗೆ ಪಾಠವನ್ನು ಅವರಿಗೆ ಹೇಳಿ ಈಗಾಗಲೇ ಸುಧಾಮಂಗಳವನ್ನು ಅವರಿಂದ ಮಾಡಿಸಿದ್ದಾರೆ. ದೇವರು ಅವರಲ್ಲಿ ವಿಶೇಷವಾದ ಶಕ್ತಿಯನ್ನು, ಅವರ ತಂದೆಯವರ ವಿಶೇಷವಾದ ಆಶೀರ್ವಾದದಿಂದ ಪಡೆದುಕೊಂಡಿದ್ದಾರೆ. ಅವರು ನಿಮ್ಮೆಲ್ಲರ ಜೋರಾದ ಕರತಾಂಡದ ಮುಖೇನ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಮತ್ತು ವೇದೇಶತೀರ್ಥ ವಿದ್ಯಾಪೀಠಕ್ಕೂ ನಿನ್ನಾವಲಮೇಂದ ಪ್ರತಿಷ್ಠಾನಕ್ಕೂ ಅತ್ಯಂತ ನಿಕಟವಾದ ಒಂದು ಬಾಂಧವ್ಯ, ಅದು ಇಲ್ಲಿ ತನಕ ಎಳ್ಕೊಂಡು ಬಂದಿದೆ. ಆಚಾರ್ಯರು ಪ್ರಾರಂಭ ಮಾಡಬೇಕು ಅಂತ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಇದಾದ ಮೇಲೆ ವಿದ್ವಾನ್ ಸಿದ್ಧಾರ್ಥ ಬೆಳ್ಮಣ್ಣವರಿಂದ ಸಂಗೀತ ಕಾರ್ಯಕ್ರಮ ಇರ್ತಕ್ಕಂಥದ್ದು. 45 ನಿಮಿಷಗಳ ಕಾಲ ಆಚಾರ್ಯರು ಪ್ರವಚನವನ್ನು ನಡೆಸಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಮಹಮಾದರಾತ್. ಮಾತರಃ ಸುಹೃದೋ ನಿತ್ಯಂ ಇಷ್ಟಾಧಿಕ ಫಲಪ್ರದ ಶ್ರೀ ಸತ್ಯನಾಥ ಗುರವೋ ಜಗತ್ಪೂಜಿತ ಪಾದುಕಾಃ. ಸತ್ಯಾಭಿಘ್ನ ಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋಸ್ತ್ವದಂಗ್ರಿ ಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಸಾಮಾನ್ಯವಾಗಿ ಪ್ರತಿ ವರ್ಷ ಉತ್ತರ ಭಾರತದಲ್ಲಿ ಮಾಘಮೇಳ ಅಂತ ನಡೀತದೆ. ಉತ್ತರ ಭಾರತದ ಪ್ರಯಾಗ ಕ್ಷೇತ್ರದಲ್ಲಿ ಮಾಘಮೇಳ. ಈ ಮಾಘಮೇಳದ ವಿಶೇಷವಾದ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮ ಕ್ಷೇತ್ರಕ್ಕೆ ಹೋಗಿ ಯಾರು ಸ್ನಾನಾದಿಗಳನ್ನು ಮಾಡಿ ಬರ್ತಾರೆ ಅಲ್ಲಿ ವಿಶೇಷ ಪುಣ್ಯ ಅಂತ ಶಾಸ್ತ್ರ ಹೇಳ್ತದೆ. ಆದರೆ ನಮ್ಮೆಲ್ಲರ ಸೌಭಾಗ್ಯ ಕೇವಲ ಉತ್ತರ ಭಾರತದಲ್ಲಿ ಅಷ್ಟೇ ಮಾಘಮೇಳ ಇಲ್ಲ, ಈ ವರ್ಷ ದಕ್ಷಿಣ ಭಾರತದ ತಿರುವನಂತಪುರದಲ್ಲಿಯೂ ಕೂಡ ಮಾಘಮೇಳದ ಒಂದು ಪ್ರಸಂಗ ನಡೀತಾ ಇದೆ. ಅಲ್ಲಿ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಗುಪ್ತ, ಸರಸ್ವತಿ. ಆದರೆ ಇಲ್ಲಿಯೂ ಸಹ ದಾಸರು ಹೇಳ್ತಾರಲ್ಲ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ನದಿಗಳ ಸಂಗಮವು ಅಂತ ಹೇಳ್ತಾರಲ್ಲ. ಗಂಗಾದಿ ಸಕಲ ಕ್ಷೇತ್ರಗಳ ಆವಾಸ ಅಲ್ಲಿ ಎಷ್ಟಿದೆಯೋ ಅದಕ್ಕಿಂತಲೂ 100 ಪಟ್ಟು ಸನ್ನಿಧಾನ ಈ ಕ್ಷೇತ್ರದಲ್ಲಿ ಇದೆ. ಕಳೆದ 2-3 ದಿನಗಳಿಂದ ಅಹರ್ನಿಶವಾದ ಜ್ಞಾನ ಕಾರ್ಯಗಳು ಇಲ್ಲಿ ನಡೀತಾ ಇದೆ. ಹಾಗಾಗಿ ಆ ಎಲ್ಲ ನದಿಗಳು ಕೆಳಮುಖ ಮಾಡಿ ಹರಿತಾ ಇವೆ ಏನೋ ಅನ್ನಿಸುವಂತೆ ಈ ವೈಭವದ ಕಾರ್ಯಕ್ರಮ, ಮಧ್ವ ಪುರಂದರೋತ್ಸವದ ಚಿಂತನೆ ಇಲ್ಲಿ ನಡೀತಾ ಇದೆ. ಇಂತಹ ಅತ್ಯಪರೂಪದ ಕಾರ್ಯಕ್ರಮಗಳು, ಅದರೊಳಗೂ ಇಂತಹ ಶ್ರೇಷ್ಠವಾದ ಕ್ಷೇತ್ರಗಳಲ್ಲಿ ಈ ಅಪರೂಪದ ಚಿಂತನೆಗಳು ನಡೆಯುವುದು ಅತ್ಯಂತ ದುರ್ಲಭ. ಇಂತಹ ದುರ್ಲಭವಾದ ಪ್ರಸಂಗದಲ್ಲಿ ನಾವು ನೀವು ಎಲ್ಲರೂ ಕೂಡ ಇಲ್ಲಿ ಸಾಕ್ಷಿಯಾಗಿ ಇದ್ದೇವೆ. ಮನೆಗೆ ಹೋಗ್ತೇವೆ ಕಾರ್ಯಕ್ರಮ ಎಲ್ಲ ಮುಗಿಸಿ. ಹೋದ ನಂತರ ರೈಲ್ವೆ ಸ್ಟೇಷನ್ನಿನಲ್ಲಿ ಯಾರೋ ಕರೀಲಿಕ್ಕೆ ಬರ್ತಾರೋ ಅಥವಾ ನಾವೇ ಮನೆಗೆ ಹೋಗ್ತೇವೆಯೋ, ಹೋಗಿ ಬ್ಯಾಗ್ಗಳೆಲ್ಲ ಇಟ್ಟು ಉಸ್ ಅಂತ ಸೋಫಾ ಮೇಲೆ ಕೂತಾಗ ಒಂದು ಕ್ಷಣ 5 ದಿನಗಳಲ್ಲಿ ನಾನು ಅಲ್ಲಿ ಹೋಗಿ ಏನು ಕಲಿತು ಬಂದೆ ಅಂತ ನಮ್ಮ ಜೀವನವನ್ನು ರಿವೈಂಡ್ ಮಾಡಿಕೊಂಡಾಗ ನಮಗೆ ಉತ್ತರ ಸಿಗಬೇಕು. ಭರ್ಜರಿ 2 ಹೊತ್ತು ಹೊಟ್ಟೆ ತುಂಬ ಊಟ ಇತ್ತು, ಆ ಶಾಪಿಂಗ್ ಮಾಲಿಗೆ ಹೋದೆ, ಅದನ್ನು ಖರೀದಿ ಮಾಡಿದೆ, ಇದನ್ನು ಖರೀದಿ ಮಾಡಿದೆ ಅನ್ನುವುದಷ್ಟೇ ನಮ್ಮ ನೆನಪಿನಲ್ಲಿರುವುದು ಬೇಡ. ನಾವಲ್ಲಿ ಹೋದಾಗ ಇಂತಹ ಒಂದು ತತ್ವಜ್ಞಾನ ತಿಳಿದುಕೊಂಡೆವು, ಇಂತಹ ಜೀವನದ ವಿಚಾರವನ್ನು ನಾವು ತಿಳಿದುಕೊಂಡೆವು, ಏನೋ ಹೇಳಿದ್ದಾರಲ್ಲ ಅದನ್ನು ಜೀವನದಲ್ಲಿ ರೂಢಿಸಿಕೊಳ್ಳೋಣ ಅನ್ನುವ ಭಾವನೆ ಬಂದಾಗ ಮಾತ್ರ ಈ ನಮ್ಮ ಯಾತ್ರೆಗೆ ಒಂದು ಫಲ, ಅದೊಂದು ಸತ್ಪಾತ್ರದ ಚಿಂತನೆ ಆಗ್ತದೆ. ಅಂತಹ ಪ್ರಸಂಗದಲ್ಲಿ ಇವತ್ತು ನಾವು ಪುರಂದರದಾಸರ ಒಂದು ಚಿಂತನೆ, ಅವರ ಒಂದು ಮಧ್ಯಾರಾಧನಾ ಪ್ರಸಂಗ. ಅಂತಹ ಮಧ್ಯಾರಾಧನಾ ಈ ಒಂದು ಪ್ರಸಂಗದಲ್ಲಿ ನಾವು ಆ ಗುರುಗಳು ತಮ್ಮ ಜೀವನದುದ್ದಕ್ಕೂ ಯಾವುದನ್ನು ಅನುಸರಿಸಿ ಚಿಂತನೆ ಮಾಡಿ ಅದನ್ನು ಪರಮಾತ್ಮನನ್ನು ಮೆಚ್ಚುವಂತೆ ಮಾಡಿದ್ದಾರೋ ಅಂತಹ ಅತಿ ಅಪರೂಪದ ಭಾಗವತದ ಏಕಾದಶ ಸ್ಕಂದದಲ್ಲಿ ಬರುವ ಭಿಕ್ಷುಗೀತೆಯ ಚಿಂತನೆಯನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಭಾಗವತದ ಚಿಂತನೆಯನ್ನು ಕೇಳುವುದಕ್ಕಿಂತ ಮೊದಲಿಗೆ ಕ್ಷೇತ್ರದ ಚಿಂತನೆಯಲ್ಲಿ ಒಂದು ಮಾತನ್ನು ನಾವು ಕೇಳಿ ಹೋಗೋಣ ಮುಂದೆ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಶ್ರೀಮದ್ ಅನಂತಾಯ ನಮೋ ನಮಃ. ಬಲರಾಮದೇವರು ತೀರ್ಥಯಾತ್ರೆಗಳನ್ನೆಲ್ಲವನ್ನ ಮಾಡ್ತಾ ಮಾಡ್ತಾ ಈ ದಕ್ಷಿಣದ ಅನಂತ ಪದ್ಮನಾಭನ ಸನ್ನಿಧಾನಕ್ಕೆ ಬರ್ತಾರೆ. ಸನ್ನಿಧಾನಕ್ಕೆ ಬಂದು ವಿಷ್ಣು ಸನ್ನಿಹಿತೋ ಯತ್ರ
ಸ್ನಾತ್ವಾ ಸ್ಪರ್ಶದ್ ಗವಾಯುತಂ ಸ್ಯಾನಂದೂರಂ ಹರೇ ಸ್ಥಾನಂ ಯತ್ರ ಸನ್ನಿಹಿತೋ ಹರೇಹೆ. ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ಪ್ರಾರ್ಥನೆಯನ್ನ ಮಾಡಿದ ಬಲರಾಮ ದೇವರು ಇಲ್ಲಿ ಬಂದಾಗ ಮಾಡುವ ವಿಶೇಷವಾದ ಪ್ರಾರ್ಥನೆ ಏನು ಗೊತ್ತಾ? ಸ್ವಾಮಿ, ಹೇ ಅನಂತ, ಹೊಕ್ಕಳಲ್ಲಿ ಬ್ರಹ್ಮನನ್ನ ಪಡೆದ ಮಹಾನುಭಾವ, ಲಕ್ಷ್ಮಿಗೆ ಹೇಳಿದನಂತೆ ಪರಮಾತ್ಮ, ನಿನ್ನಿಂದ ಸ್ವಲ್ಪ ಸೃಷ್ಟಿ ಆಗ್ತದಾ ಅಂತ. ಲಕ್ಷ್ಮಿ ಹೇಳಿದ್ಲು, ಸ್ವಾಮಿ, ಇದು ಈಗೇನೆ ನನ್ನನ್ನು ಯಾಕೋ ಸ್ವಲ್ಪ ನೀನು ಮುದುಕಿ ಹಂಗೆ ಕಾಣಿಸ್ತಾ ಇದ್ದಿ ಅಂತ ಜಗತ್ತಲ್ಲೆಲ್ಲ ಅಂತ ಇದ್ದಾರೆ. ನಾನೇನಾದರೂ ಸೃಷ್ಟಿ ಮಾಡಿಬಿಟ್ಟೆ ಅಂತಾದರೆ ಇನ್ಯಾರೂ ನನ್ನನ್ನು ನೋಡಲಿಕ್ಕಿಲ್ಲ ಏನೋ, ಹಾಗಾಗಿ ನನ್ನಿಂದ ಸೃಷ್ಟಿ ಆಗುವುದಿಲ್ಲ. ಮಕ್ಕಳನ್ನು ಪಡೆದರೆ ತನ್ನ ಚೊಕ್ಕತನವು ಪೋಪುದೆಂದು ಪೊಕ್ಕಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ. ಅಂತಹ ಪದ್ಮನಾಭ ಪರಮಾತ್ಮ ಅಂದ, ಏನು ಚಿಂತೆ ಮಾಡಬೇಡ, ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ಅನ್ಸೋದಕ್ಕೇನೆ ನಾನು ನಿನಗೆ ಕೇಳಿದ್ದು ಅಂದ. ಈ ಎಲ್ಲ ಜಗತ್ತಿನಲ್ಲಿ ಸರ್ವಜ್ಞ ಸಾರ್ವಭೌಮನಾದವನು ನಾನು, ನನ್ನಿಂದಲೇ ಈ ಜಗತ್ತು ಸೃಷ್ಟಿ ಹೊರತು ನನ್ನ ಬಿಟ್ಟಿನ್ಯಾರಿಗೂ ಇಲ್ಲ ಅನ್ನುವುದನ್ನು ಅವರವರ ಬಾಯಲ್ಲಿ ಅನಿಸೋದಕ್ಕಾಗಿಯೇನೆ ಪರಮಾತ್ಮ ಹಾಗೆ ಕೇಳಿತ್ತು. ಅಂತಹ ಪದ್ಮನಾಭ ಇಲ್ಲಿ ಇದ್ದಾನೆ. ಈ ಪದ್ಮನಾಭನನ್ನ ಶಾಸ್ತ್ರಗಳು ವರಾಹ ಪುರಾಣ, ಬ್ರಹ್ಮಪಾದ ಪುರಾಣ, ಸಮಯವಿಲ್ಲ ಅನ್ನುವುದಕ್ಕಾಗಿ ಆ ಶ್ಲೋಕಗಳ ವರ್ಣನೆಯನ್ನು ನಾನು ಮಾಡ್ತಿಲ್ಲ. ಎಲ್ಲೆಲ್ಲಿ ಬಂದಿದೆ ಈ ಚಿಂತನೆ ಅನ್ನುವುದನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ಮುಖ್ಯ ವಿಚಾರಗಳನ್ನೇ ಹೇಳಿಬಿಡ್ತೇನೆ. ವರಾಹ ಪುರಾಣದಲ್ಲಿ 66ನೇ ಅಧ್ಯಾಯದಲ್ಲಿ 1 ಶ್ಲೋಕದಿಂದ ಆರಂಭ ಮಾಡಿಕೊಂಡು 133 ಶ್ಲೋಕದ ಪರ್ಯಂತ ಈ ತಿರುವನಂತಪುರದ ಅನಂತ ಪದ್ಮನಾಭನ ವರ್ಣನೆಯನ್ನು ಮಾಡಿದ್ದಾರೆ. ಅದರ ತರುವಾಯ ಬ್ರಹ್ಮಪಾದ ಪುರಾಣ ಅಂತ ಹೇಳಿ ಒಂದು ಪುರಾಣ, ಆ ಪುರಾಣದಲ್ಲಿ ಸುಮಾರು 74 ಶ್ಲೋಕಗಳಿಂದ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಮಹಾಭಾರತದ ತೀರ್ಥಯಾತ್ರಾ ಪರ್ವದಲ್ಲಿ ಈ ಕ್ಷೇತ್ರದ ವರ್ಣನೆ ಬಂದಿದೆ. ಶ್ರೀಮದ್ ಭಾಗವತದ ದಶಮಸ್ಕಂದದ 96ನೇ ಅಧ್ಯಾಯದಲ್ಲಿ ಈ ಶ್ಲೋಕದ ಈ ಒಂದು ಕ್ಷೇತ್ರದ ವರ್ಣನೆಯನ್ನು ಬಂದಿದೆ. ಹೇಳುವ ತಾತ್ಪರ್ಯ, ಈ ಎಲ್ಲ ಶ್ಲೋಕಗಳು ಈ ಎಲ್ಲ ವಿಚಾರಗಳನ್ನು ಮತಿತಸಾಗಿ ತಿಳಿದು ಬಂದ ವಿಚಾರ ಏನು ಗೊತ್ತಾ? ಅನಂತ ಪದ್ಮನಾಭನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಸ್ವಾಮಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ದಾರಿ ಹಿಡಿಸೋ ಅಂತ ಅರ್ಥದಲ್ಲಿಯೇನೇ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿತ್ತು. ಕಣ್ಣು ಕೊಟ್ಟು ನಿನ್ನನ್ನು ನೋಡಬೇಕು ಅಂತ, ಕಿವಿ ಕೊಟ್ಟು ನಿನ್ನ ಕಥೆಗಳನ್ನು ಕೇಳಬೇಕು ಅಂತ, ಮನಸ್ಸು ಕೊಟ್ಟು ನಿನ್ನ ಚಿಂತನೆಗಳನ್ನು ಮಾಡಬೇಕು ಅಂತ, ಇದ್ಯಾವುದು ನನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ, ಯಾವುದು ನನ್ನಿಂದ ಮಾಡಲಿಕ್ಕಾಗಲಿಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಮನೆಯ ಬಾಗಿಲ ಕಾಯುವರೋ, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರಯ್ಯ ಕಾಡ ಬೆಳದಿಂಗಳು, ಈ ಸಂಸಾರ ಕತ್ತಲೇ ಬೆಳದಿಂಗಳು ಅನ್ನುವಂತೆ ಇದೆ ನನ್ನ ಜೀವನ. ಹೇ ಅನಂತ ಪದ್ಮನಾಭ, ನನ್ನೆಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಿನ್ನಲ್ಲಿ ಭಕ್ತಿಯ ಅನಂತತೆಯನ್ನು ಮೂಡುವಂತೆ ಮಾಡು ಅಂತ ಈ ಎಲ್ಲ ಜ್ಞಾನಿಗಳು ಆ ಪರಮಾತ್ಮನನ್ನು, ಅನಂತ ಪದ್ಮನಾಭನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ಭಾಗವತದಲ್ಲಿ ಬರುವ ಭಿಕ್ಷುಗೀತೆ, ನನ್ನ ವಿಷಯ ಭಿಕ್ಷುಗೀತೆ ಅಂತ. ಸಾಮಾನ್ಯವಾಗಿ ಹೆಸರು ಕೇಳಿದ ಕ್ಷಣ ಮನಸ್ಸಿನಲ್ಲಿ ಬರುವುದುಂಟು, ಗೀತೆ ಅಂದರೆ ಹಾಡೋ ಏನೋ ಅಂತ. ಗೀತೆ ಅಂದರೆ ಅದೊಂದು ಉಪದೇಶವೋ ಏನೋ ಅನ್ನುವಂತೆ. ಸರ್ವತಾ ಹಾಗೆ ಇದನ್ನು ತಿಳಿದುಕೊಳ್ಳುವುದಲ್ಲ. ಭಿಕ್ಷುಗೀತೆ ಅಂತಂದರೆ, ನಿಮ್ಮ ಮಾತಿನಲ್ಲಿಯೇ ಹೇಳಬೇಕು ಅಂತಂದರೆ, ಸೈಕಾಲಜಿ ಆಫ್ ಲೈಫ್. ಒಬ್ಬ ಜೀವ ತನ್ನ ಜೀವನವನ್ನು ಯಾವೆಲ್ಲ ರೀತಿಯಾಗಿ ಅವನು ನಿಭಾಯಿಸುವುದಕ್ಕೆ ಸಾಧ್ಯ. ಏನೋ ಒಂದು ಸಣ್ಣ ಪುಟ್ಟ ಕಷ್ಟಗಳು ಬರುತ್ತೆ, ಯಾವುದೋ ಒಂದು ಮನಸ್ಸಿನ ಬೇಜಾರಾಗುವ ಪ್ರಸಂಗ ಬರುತ್ತೆ, ಸಣ್ಣ ಮನಸ್ಸಿನ ತಾಪ ಬಂದಾಗ ಇಡೀ ಜೀವನವೇ ಮುಗಿದೋಯ್ತು ಅಂತ ಹೇಳಿ
ನಮ್ಮನ್ನ ನಾವೇ ಶಿಕ್ಷೆ ಪಡಿಸಿಕೊಳ್ತೀವಲ್ಲ, ಅಂಥವರಿಗೆಲ್ಲ ಕಿವಿ ತಿರುವಿ ಭಾಗವತ ಹೇಳುತ್ತದೆ, ಭಿಕ್ಷುಗೀತೆಯನ್ನ ಕೇಳಿ. ನಾನು, ನನ್ನದು, ನನಗ್ಬೇಕು, ನನಗಿದ್ರೇನೆ ಸಾಕು, ಇನ್ನು ಜಗತ್ತಿನಲ್ಲಿ ಯಾರಿಗೂ ಬೇಡ. ಇಹ ಖಲು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್ ಇತಿ ನಿಖಿಲಾಪೇಕ್ಷಿತ ಮೋಕ್ಷಸ್ಯ. ಶ್ರೀಮತ್ ಟೀಕಾಕೃತ್ಪಾದರು ಶಾಸ್ತ್ರದ ಪ್ರಾರಂಭದಲ್ಲಿ ಪ್ರತಿಜ್ಞೆ ಮಾಡಿದ ಜನರ ಮನಸ್ಸಿನ ಮಾತನ್ನು ವ್ಯಕ್ತ ಮಾಡಿದ ಪರಿ ನೋಡಿ ಹೇಗಿದ್ದಾರೆ ಈ ಜಗತ್ತಿನಲ್ಲಿ ಜನ ಅಂತಂದ್ರೆ, ಇಹ ಖಲು ಸುಖಮೇವ ಮೇ ಸ್ಯಾತ್, ತಿಂತೇನೆ, ಮಲಗ್ತೇನೆ, ತಿರುಗ್ತೇನೆ, ಆದರೆ ಮಾತ್ರ ನನಗೆ ಮೋಕ್ಷ ಆಗಬೇಕು. ಜಪ ಮಾಡಿ ಗೊತ್ತಿಲ್ಲ, ತಪ ಮಾಡಿ ಗೊತ್ತಿಲ್ಲ, ಉಪವಾಸ ಗೊತ್ತಿಲ್ಲ, ಹಬ್ಬ ಹರಿದಿನಗಳ ಆಚರಣೆ ಗೊತ್ತಿಲ್ಲ, ಆದರೆ ನನಗೆ ಮೋಕ್ಷ ಆಗಬೇಕು, ನನಗೆ ಮೋಕ್ಷ ಆಗಬೇಕು. ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ ಇದು? ಒಂದು ಪುಟ್ಟ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಒಬ್ಬ ಧನವಂತ ಏನೋ ಅವನಿಗೆ ಮಾನಸಿಕ ಸಮಸ್ಯೆಗಳಾಗಿವೆ. ಅವ ಹೋಗಿ ಒಬ್ಬ ಜ್ಯೋತಿಷ್ಯಗಳಿಗೆ ಕೇಳಿದ, ಜ್ಯೋತಿಷ್ಯಗಳೇ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ಆದರೆ ಮನಸ್ಸಿಗೆ ತೃಪ್ತಿಯೇ ಇಲ್ಲ, ಏನ್ ಮಾಡಲಿ, ಪರಿಹಾರ ಹೇಳಿ. ಜ್ಯೋತಿಷ್ಯಗಳಂದ್ರು, ಹೌದಾ, ನಿನಗೆ ತೃಪ್ತಿ ಇಲ್ವಾ, ಮನಸ್ಸಿಗೆ ಸಮಾಧಾನ ಇಲ್ವಾ, ಒಂದು ಕೆಲಸ ಮಾಡು, 7 ದಿನ ದೇವಸ್ಥಾನದ ಮುಂದಿರುವ ಅರಳಿ ಕಟ್ಟೆಗೆ ಪ್ರತಿನಿತ್ಯ ಪ್ರದಕ್ಷಿಣೆ ಮಾಡಿ ಬಾ ಅಂತ. ಆಗ ಆ ವ್ಯಕ್ತಿ ಹೇಳಿದ, ಇಲ್ಲ ಆಚಾರ್ಯ, ನನಗೆ ತುಂಬ ಕೆಲಸದ ಒತ್ತಡ ಇರುತ್ತೆ, ನನಗೆ ಮಾಡ್ಲಿಕ್ಕಾಗೋದಿಲ್ಲ, ಏನು ಮಾಡಲಿ? ಆಗ ಅವರು ಹೇಳಿದ್ರು, ನೀ ಯಾರಾದರೂ ನಿನ್ನ ಮಾತು ಕೇಳುವ ಆಚಾರ್ಯರು ಇದ್ರೆ ಅವರಿಗೊಂದಿಷ್ಟು ದಕ್ಷಿಣೆ ಕೊಡು, ನಿನ್ನ ಬದಲಿ ಅವರು ಪ್ರದಕ್ಷಿಣೆ ಹಾಕ್ತಾರೆ ಅಂತ. ಸರಿ ಅಂತ ಹೇಳಿ ಇಂತಹ ಅಲ್ಪ ಸ್ವಾರ್ಥಿಯ ಜನರಿಗೆ ಅಂತಹ ಒಬ್ಬ ಆಚಾರ್ಯನೇ ಸಿಕ್ಕ. ಅವ ಹೇಳಿಬಿಟ್ಟ, ಆಯಿತು, ನಾನು ಪ್ರದಕ್ಷಿಣೆ ಹಾಕ್ತೇನೆ, ಒಂದು ಪ್ರದಕ್ಷಿಣೆಗೆ 10 ರೂಪಾಯಿ ತಗೋತೇನೆ ಅಂದ. ಸರಿ ಅಂತ ಹೇಳಿ ಮೊದಲನೇ ದಿನದ ಪ್ರದಕ್ಷಿಣೆ ಆಯಿತು, 108 ಪ್ರದಕ್ಷಿಣೆ ಆಯಿತು, 1000 ರೂಪಾಯಿ ಕಮಾಯಿ ಆಯಿತು. ಮರುದಿವಸ ಬಂದ ಆಚಾರ್ಯ, ಇವತ್ತು ಪ್ರದಕ್ಷಿಣೆ ಹಾಕಬೇಕು. ಸರಿ ಅಂತ ಹೇಳಿ ಪ್ರದಕ್ಷಿಣೆ ಹಾಕಿದ. ಆ ವ್ಯಕ್ತಿಗೆ ತಟ್ಟನೆ ಒಂದು ಯೋಚನೆ ಹೊಳಿತು ಆ ಆಚಾರ್ಯನಿಗೆ, ಅಲ್ಲ, ಇಷ್ಟು ದೊಡ್ಡ ಅರಳಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕಬೇಕಾ? ಒಂದು ಕೆಲಸ ಮಾಡ್ತೇನೆ, ಆ ಅರಳಿ ಗಿಡದ ಒಂದು ಟೊಂಗೆಯನ್ನ, ಒಂದು ಮುಂದಿನ ಎಲೆಯನ್ನ ಕಿತ್ತಿ ತಂದಿಟ್ಕೋತೇನೆ, ಅದನ್ನ ಇಟ್ಟದಕ್ಕೊಂದು ಗಿರಗಿರ ಅಂತ ಪ್ರದಕ್ಷಿಣೆ ಹಾಕ್ತೇನೆ ಅಂತ. ಸರಿ ಅಂತ ಹೇಳಿ 3ನೇ ದಿವಸದ ಪ್ರದಕ್ಷಿಣೆಯು ಶುರು ಆಗಿಬಿಡ್ತು. ಊರಿನಲ್ಲೆಲ್ಲ ಸುದ್ದಿಯೋ ಸುದ್ದಿ. ಯಾರಿಗೆ ಜ್ಯೋತಿಷ್ಯಗಳು ಪ್ರದಕ್ಷಿಣೆ ಅಂತ ಹಾಕ್ತಾರ ಅಂತ ಸೇವೆ ಹೇಳ್ತಾರೋ, ಇಲ್ಲೊಬ್ಬ ಆಚಾರ್ಯರಿದ್ದಾರೆ, ಅವರನ್ನು ನೀವು ಆನ್ಲೈನ್ ಜಿಪೇ ಫೋನ್ಪೇ ಪೇಮೆಂಟ್ ಮಾಡಿದ್ರು ಅವ್ರು ತಗೋತಾರೆ, ನಿಮ್ಮ ಹೆಸರಿನಿಂದ ಅವರು ಪ್ರದಕ್ಷಿಣೆ ಹಾಕ್ತಾರೆ ಅಂತ. ಮನೆ ಮುಂದೆ ದೊಡ್ಡ ಬೋರ್ಡ್ ಹಾಕಿದ. ಅದೇನು ವಿಸಿಟಿಂಗ್ ಕಾರ್ಡಲ್ಲೆಲ್ಲ ನಿಮ್ಮ ಬದಲಾಗಿ ನಾವು ಪ್ರದಕ್ಷಿಣೆ ಹಾಕುತ್ತೇವೆ ಅಂತೆಲ್ಲ ಪ್ರಿಂಟ್ ಮಾಡಿಸಿಯೂ ಆಯಿತು. ಮಾಡಿಸಿ ಅವನಿಗೊಂದು ಜೀವನಕ್ಕುಪಾಯ ಆಯಿತು. ಏನಿದು ಭಾಗವತ ಹೇಳೋದು ಬಿಟ್ಟು ಯಾವುದೋ ಆಚಾರ ಕಥೆ ಹೇಳ್ತಿದ್ದೀರಲ್ಲ ಅಂತ ನಿಮಗೆ ಅನಿಸಿದ್ರೆ ಅದು ಆಚಾರ್ಯನ ಕಥೆಯಲ್ಲ, ಭಾಗವತದಲ್ಲಿ ಬಂದ ಭಿಕ್ಷುಗೀತೆಯ ಪ್ರತಿಜ್ಞೆಯ ಚಿಂತನೆ. ಯಾವುದೋ ಒಂದು ಅಪೇಕ್ಷೆ ಮಾಡ್ತೇವೆ, ಆ ಅಪೇಕ್ಷೆಗೆ ತಕ್ಕಂತೆ ನನ್ನಲ್ಲಿ ಶ್ರಮ ಬರುವುದಿಲ್ಲ, ಅಂತ ಬಾಯಿ ತೆಗೆದಾಗ ನೇರವಾಗಿ ಆಹಾರ ಬೀಳಬೇಕು ಅಂತ ಹಪಹಪಿಸುವ ಜನಾಂಗದವರು ನಾವಾಗಿ ಬಿಟ್ಟಿದ್ದೇವೆ. ಹೀಗಿರುವಾಗ ದೇವರು, ಭಕ್ತಿ, ಸಾಧನೆ, ಉಪಾಸನೆ ಅನ್ನುವುದು ಎಲ್ಲಿ ನಮಗೆ ಸಿಗುವುದಕ್ಕೆ ಸಾಧ್ಯ? ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ.
ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ. ಇಷ್ಟೆಲ್ಲ ಪ್ರವಚನ ಕೇಳುವಾಗ ಭರ್ಜರಿ ತಲೆ ಆಡಿಸಿದ್ದು. ಜೀವನ ನಶ್ವರ, ಅದು ಇದು ಅಂತ ಎಲ್ಲ ಹೇಳಿದ್ದು. ಸ್ವಲ್ಪ ಆಡಿಟೋರಿಯಂ ಬಾಗಿಲು ಹೊರಗಡೆಗೆ ಹೋದಾಗ ನಡೀರಿ ಒಂದು ರೌಂಡ್ ಹೋಗಿ ಬರುವ, ಏನು ಸಾಧನೆ ಅಂತಾರೆ. ಅದು ಯಾರೋ ಹೇಳಿದ್ದಾರಲ್ಲ, ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತ. ಹಾಗೆ ಜೀವನ ಮಾಡಿ ಬಿಡೋಣ. ಏನು ಜಪ, ಏನು ತಪ, ಸಮುದ್ರ ಸ್ನಾನ ಅಂತೆ, ಅಲ್ಲಿ ಹೋಗಿ ಶ್ರಾದ್ದ ಮಾಡೋದಂತೆ, ಇಲ್ಲಿ ಬಂದು ಕೂತು ಪ್ರವಚನ ಕೇಳೋದಂತೆ, ಭರ್ಜರಿ ಊಟ ಆಗಿದೆ, ರೂಮಲ್ಲಿ ಹೋಗಿ ಆರಾಮಾಗಿ ಮಲ್ಕೋಬೇಕು. ಇದೆಲ್ಲ ಯಾಕೆ ಬೇಕು ನಮಗೆ? ಇದೆಲ್ಲ ಯಾಕೆ ಬೇಕು ನಮಗೆ? ಭಿಕ್ಷು ಗೀತೆ ಹೇಳ್ತದೆ, ಇದೆಲ್ಲ ಯಾಕೆ ಬೇಕು ಅಂತ ಕೇಳ್ತೀಯಲ್ಲಪ್ಪ, ಇಷ್ಟೆಲ್ಲ ಭೋಗ ಮಾಡೋದಕ್ಕೆ ಈ ಜೀವ ಕೊಟ್ಟವ ಆ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನನ್ನ ಉಪಾಸನೆ ಮಾಡಿ ಇದನ್ನು ಭೋಗಿಸ್ಲಿಕ್ಕೆ ಇನ್ನೊಂದು ಜನ್ಮ ಆದರೂ ಕೊಡ್ಬೇಕಲ್ಲ, ಇನ್ನೊಂದು ಮಾನವ ಜನ್ಮ ಆದರೂ ಕೊಡ್ಬೇಕಲ್ಲ. ಅದಕ್ಕಾದರೂ ಭೋಗ ಮಾಡೋ, ಅದಕ್ಕಾದರೂ ಸಾಧನೆ ಮಾಡೋ. ಅದನ್ನು ಬಿಟ್ಟು ಈ ವ್ಯಕ್ತಿಗೆ ನಾನು ಯಾಕಾದರೂ ಮಾನವ ಜನ್ಮ ಕೊಟ್ಟೆ ಅಂತ ಹೇಳಿ ಪರಮಾತ್ಮ ಹಣಿ ಹಣಿ ಜಜ್ಜಿಕೊಳ್ಳುವಂತಹ ಪ್ರಸಂಗ ನಮ್ಮಿಂದ ಆಗಬಾರ್ದಲ್ಲ. ಅದಕ್ಕಾದರೂ ಸಾಧನದ ವಿಚಾರವನ್ನು ಮಾಡೋ ಅಂತ ಆ ಉದ್ಧವನಿಗೆ ಕೃಷ್ಣ ಸಂವಾದದಲ್ಲಿ ನಡೆದ ಅದ್ಭುತವಾದ ಚಿಂತನೆಯೇ ಈ ಭಿಕ್ಷುಗೀತೆ. ಏಕಾದಶ ಸ್ಕಂದ, ಅದರೊಳಗೂ ಈ ಒಂದು ಅನೇಕ ಉಪಗೀತೆಗಳೆಲ್ಲ ಇದರಲ್ಲಿ ಬರುತ್ತೆ. ಅವಧೂತ ಗೀತೆ, ಉದ್ಧವ ಗೀತೆ, ಶ್ರುತಿಗೀತೆ, ಭಿಕ್ಷುಗೀತೆ ಇತ್ಯಾದಿಯಾಗಿ. ಈ ಮಾತನ್ನ ನಮ್ಮ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಒಂದು ಮಾತು ಹೇಳ್ತಾರೆ. ಹೇಗಿದೆ ಈ ಭಾಗವತಾಮೃತ? ಅಸ್ತ್ವೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮಭೂತಂ. ಎಲ್ಲ ಋಷಿಗಳೆಲ್ಲ ವೇದವ್ಯಾಸ ದೇವರಿಗೆ ಕೇಳಿದ್ರಂತೆ, ವೇದವ್ಯಾಸ ದೇವರೇ, ನಿಮಗೆ ನೀವು ಮಾಡಿದ ಅತ್ಯಂತ ವೈಭವೋಪೇತವಾದ ಚಿಂತನೆಗಳುಳ್ಳ ಅನೇಕ ಪುರಾಣಗಳನ್ನು ರಚನೆ ಮಾಡಿದ್ರಿ. ಎಲ್ಲ ಪುರಾಣಗಳಲ್ಲಿಯೂ ಕೂಡ ಭಗವತ್ ತತ್ವ ಚಿಂತನೆ, ಸರ್ವೋತ್ತಮತ್ವ ಪ್ರತಿಪಾದನೆ, ಪರಮಾತ್ಮನ ವಿಶೇಷವಾದ ಸೃಷ್ಟ್ಯಾದಿ ಚಿಂತನೆಯನ್ನೆಲ್ಲ ಹೇಳಿದ್ರಿ. ಇಷ್ಟೆಲ್ಲ ಪುರಾಣ ರಚನೆ ಮಾಡಿದ ನಿಮಗೆ ಆ ಎಲ್ಲ ಪುರಾಣಗಳಲ್ಲಿ ಯಾವುದಿಷ್ಟ ಬಹಳ ಅಂತ? ಯಾವುದಿಷ್ಟ? ಯಾವುದು ನಿಮಗೆ ಅತ್ಯಂತ ಪ್ರೀತ್ಯಾಸ್ಪದ? ವೇದವ್ಯಾಸ ದೇವರು ಹೇಳ್ತಾರೆ, ನನಗೆ ಆ ಎಲ್ಲ ಪುರಾಣಗಳು ಒಂದು, ಆದರೆ ನನ್ನನ್ನು ನಾನೇ ಮೈ ಮರೆಯುವಂತೆ ಮಾಡುವ ಪುರಾಣ ಯಾವುದಾದರೂ ಇತ್ತು ಅಂತಾದರೆ ಅದು ಕೇವಲ ಶ್ರೀಮದ್ ಭಾಗವತ. ಕೇವಲ ಶ್ರೀಮದ್ ಭಾಗವತ. ಅದರೊಳಗೂ ನನಗೆ ಅತೀ ಅಪರೂಪದ ವಿಚಾರ ತಿಳಿಸಿಕೊಡುವಂತಹ ಏಕಾದಶ ಸ್ಕಂದ ಅಂತಂದ್ರೆ ನನಗೆ ಎಲ್ಲಿಲ್ಲದ ಆನಂದ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ವೇದವ್ಯಾಸ ದೇವರೇ ಹೇಳಬೇಕಾದಾಗ ಈ ಏಕಾದಶ ಸ್ಕಂದದಲ್ಲಿ ಬರುವ ಭಿಕ್ಷುಗೀತೆಯ ಪ್ರಶಸ್ತಿ ಸ್ವಯಂ ವೇದವ್ಯಾಸ ದೇವರೇ ಕೊಡುತ್ತಿರಬೇಕಾದಾಗ ಇದರ ಮಹತಿ ಎಷ್ಟಿದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಪ್ರತಿಜ್ಞೆ ಏನು? ಜೀವನದಲ್ಲಿ ನಾವು ಮಾಡುವ ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಒಂದನೇದ್ದು. ಕರ್ಮಗಳನ್ನು ಮಾಡುವಾಗ ನಮ್ಮ ಮನಸ್ಸಿನ ಸ್ಥಿಮಿತ ಹೇಗಿರಬೇಕು ಇದು ಎರಡು. ಇಷ್ಟೆಲ್ಲ ಕರ್ಮ ಅಂತ ಹೇಳ್ತೇವೆ, ಈ ಎಲ್ಲ ಕರ್ಮಗಳು ಯಾತಕ್ಕಾಗಿ ನಾವು ಮಾಡಬೇಕು? ಇದು ಬರೇ ಭಾಗವತದಲ್ಲಿ ಮಾಡಿಕೊಂಡ ಪ್ರಶ್ನೆಯಲ್ಲ, ಇವತ್ತಿಗೂ ನಮ್ಮ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಸಾಮಾನ್ಯವಾದ ಪ್ರಶ್ನೆಗಳು. ಅಜ್ಜ ಅಜ್ಜಿ, ಮನೆಯಲ್ಲಿರುವ ಹಿರಿಯರು
ತಮ್ಮ ಹಿರಿಯರ ಪ್ರೀತ್ಯಾಸ್ಪದಕ್ಕಾಗಿ ಶ್ರಾದ್ದ ಮಾಡ್ತಾರೆ. ಸಾಫ್ಟ್ವೇರ್ ಓದುವ ಮೊಮ್ಮಗ ಬಂದು ಕೇಳಿದ ಅಜ್ಜನಿಗೆ, ಅಲ್ಲ ಅಜ್ಜ, ಶ್ರಾದ್ದ ಮಾಡ್ತಿದ್ದಿ, ಇಲ್ಲಿ ಪಿಂಡ ಇಡ್ತಿ, ಇಲ್ಲಿ ಅದರ ಮೇಲೆ ತರ್ಪಣ ನೀರು ಬಿಡ್ತಿ, ಇಲ್ಲಿ ತರ್ಪಣ ಬಿಟ್ಟರೆ ಅವರಿಗೆ ಹೋಗ್ತದಾ? ಇಲ್ಲಿ ಪಿಂಡ ಇಟ್ಟರೆ ಅವರಿಗೆ ಅಲ್ಲಿ ತೃಪ್ತಿ ಆಗ್ತದಾ? ನೀನು ಇಲ್ಲಿ ದೇವರಿಗೆ ನೈವೇದ್ಯ ಮಾಡಿದಿ ಅಂತಾದರೆ ಆ ದೇವರು ನಿನ್ನ ನೈವೇದ್ಯ ತಿಂತಾನ? ಇದೆಲ್ಲ ಪ್ರಶ್ನೆ ಇದೆಯಲ್ಲ. ಸಂಧ್ಯಾವಂದನೆ ಅಂತಾನೆ, ಗಾಯತ್ರಿ ಅಂತಾನೆ, ಮತ್ತೊಂದಂತಾನೆ, ಮಗದೊಂದಂತಾನೆ. ಇದೆಲ್ಲ ಯಾಕೆ ಬೇಕು ನಮಗೆ? ಇದಿಲ್ಲದಿದ್ದರೆ ಜೀವನವೇ ಇಲ್ಲವಾ? ಏನಿದು ಮರ್ಮ ಅಂತ ಉದ್ಧವ ಕೃಷ್ಣನಿಗೆ ಕೇಳ್ತಾನೆ. ಕೃಷ್ಣನಿಗೆ ಕೇಳಿದಾಗ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಉದ್ಧವ, ಅದ್ಭುತವಾದ ಪ್ರಶ್ನೆಯನ್ನು ನೀನು ಮಾಡಿದ್ದಿ. ಬರೇ ಪ್ರಶ್ನೆ ಅಲ್ಲ, ಯಾವ ಪ್ರಶ್ನೆಯಿಂದ ಕೇವಲ ನಿನಗೊಬ್ಬನಿಗಲ್ಲ ಇಡೀ ಜಗತ್ತಿಗೆ ಆನಂದ ಉಂಟಾಗ್ತದೆಯೋ, ಇಡೀ ಜಗತ್ತಿನ ಜೀವರಾಶಿಗಳು ತಮ್ಮ ತಮ್ಮ ಕಾರ್ಯದಲ್ಲಿ ರತರಾಗುವಂತೆ ಪ್ರೇರೇಪಿಸ್ತದೆಯಲ್ಲ, ಅಂತಹ ಪ್ರಶ್ನೆಯನ್ನು ನೀನು ಕೇಳಿದ್ದಿ. ಹೇಳ್ತೇನೆ ಕೇಳು. ಭಾಷ್ಯಾಂತರ್ಭಜನೋ ಹ್ಯತ್ರ ಸಾಧುರ್ವೈ ದುರ್ಜನೇರಿತೈ ದುರುಕ್ತೈರ್ಭಿನ್ನಮಾತ್ಮಾನಂ ಯಸ್ ಸಮಾಧಾತುಮೀಶ್ವರಃ. ನೋಡು ಉದ್ಧವ, ಪ್ರಧಾನವಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಮುಖ್ಯ ಉದ್ದೇಶ ಏನು ಗೊತ್ತೇನು? ಈ ಎಲ್ಲ ಪ್ರಶ್ನೆಗಳು, ಇಂತಹ ನಶ್ವರವಾದ ವಿಚಾರಗಳು ನಮಗೆ ಬರುವುದಕ್ಕೆ ಪ್ರಧಾನವಾದ ಕಾರಣ ಏನು ಗೊತ್ತಾ? ನಮ್ಮ ಮನಸ್ಸು. ನಮ್ಮ ಮನಸ್ಸು ಯಾವುದನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನು ನಾವು ಮನಸ್ಸಿಗೆ ಕಲಿಸಿಕೊಟ್ಟಿಲ್ಲ. ಮನಸ್ಸಿನ ನಿಗ್ರಹ ನಮ್ಮಲ್ಲಿ ಇಲ್ಲ. ಮನಸ್ಸಿನ ನಿಗ್ರಹವೇ ನಮ್ಮಲ್ಲಿ ಇಲ್ಲ ಅಂತಾದ ಮೇಲೆ, ಶ್ರದ್ಧೆಯೇ ಇಲ್ಲ ಅಂತಾದ ಮೇಲೆ ಏನು ಕರ್ಮ ಮಾಡಿದರೇನು, ಏನು ಬಿಟ್ಟರೆ ಮನಸ್ಸು, ಆ ಮನಸ್ಸಿನ ನಿಗ್ರಹ ನಮಗೆ ಬರಬೇಕು ಅಂತಾದರೆ ನಮ್ಮಲ್ಲಿ ಇರಬೇಕಾದ ಶ್ರದ್ಧೆ, ಡೆಡಿಕೇಶನ್ ಅಂತ ನಾವು ಏನು ಕರೀತೇವೋ ಅದು ನಮ್ಮಲ್ಲಿ ಮೊದಲಿಗೆ ಬೇಕು. ಏನು ಹಾಗಾದರೆ ಶ್ರದ್ಧೆ ಅಂದರೆ? ಶ್ರದ್ಧೆಯ ಬಗ್ಗೆ ಗೊತ್ತಲ್ಲ. ಶ್ರದ್ಧೆ ಅಂದರೆ ಸಿಂಪಲ್ ಆಚಾರ್ಯ, ಕಣ್ಣು ಮುಚ್ಚಿ ಎರಡೂ ಕೈಯನ್ನು ಮುಗಿದು ಕೂತು ಬಿಟ್ರೆ ಅದು ಶ್ರದ್ಧೆ. ಅಷ್ಟೇ ಅಲ್ಲ, ನಮ್ಮ ನಿಮ್ಮ ತಲೆಯಲ್ಲಿ ಇರೋದು. ಇದನ್ನು ಬಿಟ್ಟು ನಾವು ಬೇರೆ ವಿಚಾರವೇ ಮಾಡುವುದಿಲ್ಲ. ಅಪ್ಪ ಹೇಳಿದ ಶ್ರದ್ಧೆಯಿಂದ ಶ್ರಾದ್ದ ಮಾಡು ಅಂತ. ಯಾರೋ ಒಬ್ಬ ಶಿಷ್ಯನಿಗೆ, ಯಾರೋ ಒಬ್ಬನಿಗೆ ಹೇಳಿದ. ಅವ ಕಣ್ಣು ಮುಚ್ಚಿದ, ಜಪ ಮಾಡಿದ, ತಪ ಮಾಡಿದ, ಆಚಾರ್ಯರು ಹೇಳಿದಂತಹ ಕರ್ಮಗಳನ್ನು ಅವನ ಮಾಡಿ ಮುಗಿಸಿಬಿಟ್ಟ. ಇದು ಶ್ರದ್ಧೆಯಾ? ಶಾಸ್ತ್ರ ಹೇಳುತ್ತದೆ ಇದು ಶ್ರದ್ಧೆಯಲ್ಲ. ಶ್ರದಿತಿ ಸತ್ಯಂ ತತ್ ಧಾರಿಕಾ ಮತಿ ಇತಿ ಶ್ರದ್ಧಾ. ಶ್ರದಿತಿ ಸತ್ಯಂ ತತ್ ಧಾರಿಕಾ ಮತಿ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದರಿಂದ ನನಗೆ ಹಿತ, ಯಾವುದರಿಂದ ನನಗೆ ಹಿತ ಇಲ್ಲ, ಯಾವುದನ್ನು ನಾನು ಉಪಭೋಗಿಸಿದರೆ ನನ್ನ ಜೀವನ ಶ್ರೇಯಸ್ಸಿಗೆ ಕಾರಣವಾಗತ್ತೆ, ಯಾವುದನ್ನು ಜೀವನ ಉಪಭೋಗ ಮಾಡದೇ ಇದ್ದರೆ ನನ್ನ ಜೀವನ ನಾಶವಾಗಿ ಹೋಗ್ತದೆ ಅನ್ನುವ ವಿವೇಕ, ಅನ್ನುವ ಸತ್ಯದ ತಳಹದಿಯೇ ಶ್ರದ್ಧಾ ಅಂತ ಕರೀತಾರೆ. ಗಟ್ಟಿ ಕಣ್ಣು ಮುಚ್ಚಿ ಕೂತು ಮನಸ್ಸಿನಿಂದ ಇನ್ಯಾವುದನ್ನೋ ವಿಚಾರ ಮಾಡಿ, ಏ ಆಚಾರ್ಯ ನಾನು ಶ್ರದ್ಧೆಯಿಂದ ಕೇಳಿದೆ, ನಾನು ಶ್ರದ್ಧೆಯಿಂದ ಕೇಳಿದೆ, ನಾನು ಶ್ರದ್ಧೆಯಿಂದ ಮಾಡಿದೆ ಅಂದ್ರೆ ನಡೆಯತ್ತಾ? ನಮ್ಮನ್ನ ನಾವು ವಂಚನೆ ಮಾಡಿಕೊಂಡಂತೆ, ನಮ್ಮನ್ನ ನಾವು ವಂಚನೆ ಮಾಡಿಕೊಂಡಂತೆ. ಇನ್ನೂ ನಿಮಗೆ ಅರ್ಥವಾಗುವಂತೆ ಹೇಳಬೇಕು ಅಂತಾದರೆ
ನಮ್ಮಲ್ಲಿಯ ಶ್ರದ್ಧೆಯ ಪರಾಕಾಷ್ಠತೆ, ನಮ್ಮಲ್ಲಿಯ ಚಿಂತನೆಯ ಒಂದು ವಿಧ ಹೇಗಿರಬೇಕು ಗೊತ್ತಾ? ನಾನು ಕನ್ನಡಿ ಮುಂದೆ ನಿಂತಾಗ ನನ್ನ ಮುಖ ನಾನು ನೋಡಿದಾಗ, ಓಹ್ ಇಷ್ಟು ನಾನು ಜೀವನದಲ್ಲಿ ಮಾಡಿದೆ ಅನ್ನುವ ತೃಪ್ತಿ ನನ್ನಿಂದ ನನಗೇ ಏನಾದರೂ ಸಿಗುವಂತಾಯಿತು ಅಂತಾದರೆ ಅದು ನಿಜವಾದ ಅರ್ಥದಲ್ಲಿ ಶ್ರದ್ಧೆ. ಅದು ನಿಜವಾದ ಅರ್ಥದಲ್ಲಿ ಶ್ರದ್ಧೆ. ಯಾರು ಹೇಳಬೇಕಾಗಿಲ್ಲ, ನೀನು ಭಾರಿ ಶ್ರದ್ಧೆಯಿಂದ ಪ್ರವಚನ ಕೇಳಿದಿ, ನೀನು ಭಾರಿ ಶ್ರದ್ಧೆಯಿಂದ ಪ್ರದಕ್ಷಿಣೆ ಹಾಕಿದಿ ಅಂತ ಯಾರೋ ಇನ್ನೊಬ್ಬರು ನನ್ನ ಬೆನ್ನು ತಟ್ಟುವ ಪ್ರಸಂಗ ಇಲ್ಲ. ಪರಮಾತ್ಮ ಹೇಳ್ತಾನೆ, ಹೊರಗಿನ ಎಲ್ಲ ಪ್ರಪಂಚದ ಚಿಂತೆ ಬಿಡು, ಒಳಗಿನ ಪ್ರಪಂಚದಲ್ಲೊಬ್ಬ ಇದ್ದಾನೆ, ಅವನಿಗಾಗಿ ಹುಡುಕಾಟ ಮಾಡು. ಅವನಿಗಾಗಿ ನೀನು ಹುಡುಕಾಟ ಮಾಡುವ ಭರದಲ್ಲಿ ನಿನಗೆ ತಿಳಿಯದೇನೆ ನಿನ್ನ ಬಾಯಲ್ಲಿ ನಾರಾಯಣ ಗೋವಿಂದ ಅಂತ ಬಂತು ಅಂತಾದರೆ ನಿನ್ನ ಬೆನ್ನನ್ನು ನೀನೇ ಚಪ್ಪಡಿಸಿಕೋ. ನಿನಗೆ ಶ್ರದ್ಧೆ ಬಂದಿದೆ, ನಿನಗೆ ಶ್ರದ್ಧೆ ಬಂದಿದೆ. ಪುರಂದರದಾಸರಿಗೆ ಮೂಗುತಿ ಕಥೆಯನ್ನು ಹೇಳುವಾಗ ಹೆಂಡತಿ ಬಂದು ಮೂಗುತಿ ಕಥೆ ಕೊಟ್ಟು, ನನಗೆ ಮೂಗುತಿ ಒಳಗೊಂದು ಸಿಕ್ತು, ತಂದು ಕೊಟ್ಟಿದ್ದೀನಿ ತಗೊಳ್ಳಿ, ನೀವಿನ್ನು ವೈರಾಗ್ಯದಿಂದ ಹೋಗಿ ಅಂತ ಯಾರಾದರೂ ಅವರಿಗೆ ಹೇಳಿದ್ರ? ಹೇಳಿಲ್ಲ ಅವರಿಗೆ. ಆ ಪರಮಾತ್ಮನ ವ್ಯಾಪಾರ ನೋಡಿ ತಮ್ಮನ್ನ ತಾವು ಬದಲಾಯಿಸಿಕೊಂಡು ನವಕೋಟಿ ಶ್ರೀನಿವಾಸ ನಾಯಕರು ಪುರಂದರದಾಸರಾಗಿ ಅದ್ಯಾಪಿ ವಿರಾಜಮಾನರಾದರು. ಪ್ರತಿ ನವರಾತ್ರಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಕೇಳ್ತೀರಿ. ಕೇಳುವಾಗ ಭವಿಷ್ಯೋತ್ತರ ಪುರಾಣದಲ್ಲೆಲ್ಲ ಪ್ರಸಿದ್ಧವಾದ ಮಾತಿದೆ. ಜನಕ ಹೇಳ್ತಾನೆ, ಸ್ವಾಮಿ ಶತಾನಂದರೇ, ದುಃಖಂ ನ ಪಶ್ಯೇತ ನೇತ್ರಾಭ್ಯಾಂ, ನನ್ನ ಕಣ್ಣಿಂದ ಜೀವನದಲ್ಲಿ ದುಃಖ ನೋಡೋದೇ ಬೇಡ, ಕೇವಲ ಸುಖಂ ಪಶ್ಯೇತ್ ಸದಾತ್ಮನ, ಸುಖವನ್ನೇ ನಾನು ಬಯಸ್ತೇನೆ ಅಂತ. ಅಲ್ಲಿ ಶತಾನಂದರು ಆ ಜನಕನಿಗೆ ಕಿವಿ ಮಾತು ಹೇಳಿದ್ದು ಇದೆ. ನೋಡು ಜನಕ, ನಿನಗೆ ಸುಖವೇ ಬೇಕು, ದುಃಖ ಕಿಂಚಿತ್ತೂ ಬೇಡ ಅಂತಾದರೆ ನೀನು ಮೊಟ್ಟ ಮೊದಲಿಗೆ ಶ್ರದ್ಧೆ ಮಾಡುವುದನ್ನ ಕಲಿ, ಪರಮಾತ್ಮನ ಚಿಂತನೆಗಳಲ್ಲಿ ಆನಂದ ಪಡುವುದನ್ನ ಕಲಿ. ಆ ಆನಂದದೊಳಗೆ ನಿನ್ನ ಆನಂದ ಹುಡುಕಾಡು. ಆಗ ಮಾತ್ರ ನಿನ್ನ ಜೀವನ ಆನಂದವಾಗಿ ಇರುವುದಕ್ಕೆ ಸಾಧ್ಯ ಅಂತ ಆ ಜನಕನ ಚಿಂತನೆಯಲ್ಲಿಯೂ ನಮಗೆ ಕೇಳಲಿಕ್ಕೆ ಸಾಧ್ಯವಿದೆಯಲ್ಲ. ಅಂತಾದ ಮಾತ್ರಕ್ಕೆ ಇನ್ನೊಬ್ಬರಿಂದ ಸುಖದ ಅಪೇಕ್ಷೆ, ಇನ್ನೊಬ್ಬರಿಂದ ಹೇಳಿಸಿಕೊಳ್ಳುವ ಅಪೇಕ್ಷೆ ನಮಗೆ ಎಂದಿಗೂ ಬರದಂತೆ ಮಾಡುವುದೇ ಶ್ರದ್ಧೆ. ಹೇ ಸ್ವಾಮಿ, ಇಷ್ಟೆಲ್ಲ ಹೇಳುವಂತಹ ನೀನು ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಮತ್ತೆ ಜನರಿಗೆ ಯಾಕೆ ಆ ಭಾವನೆ ಕೊಡ್ತಿ? ಯಾಕೆ ಆ ಭಾವನೆ ಕೊಡ್ತಿ? ಯಾರು ಶ್ರದ್ಧೆಯಿಂದ ಇರ್ತಾರೆ ಅವರಿಗೆ ದಿನಂಪ್ರತಿ ಮನೆಯಲ್ಲಿ ಕಷ್ಟ. ಯಾರು ಕಳ್ಳರು, ಸುಳ್ಳರು, ಮೋಸಗಾರರಿರ್ತಾರೆ, ಭಾರೀ ಐಷಾರಾಮಿಯ ಜೀವನವನ್ನು ಮಾಡ್ತಾರಲ್ಲ. ಏನಿದು ನಿನ್ನ ದ್ವಂದ್ವ ನೀತಿ? ಹೀಗೆ ನೀನು ಮಾಡ್ತಾ ಇದ್ರೆ ಮುಂದೆ ಕೂತು ಶ್ರದ್ಧೆ ಮಾಡಬೇಕು ಅನ್ನುವನಿಗೆಲ್ಲಿ ಶ್ರದ್ಧೆ ಹುಟ್ಟತ್ತಪ್ಪ? ಅಲ್ಲಾಚಾರ್ಯ, ನನ್ನ ಮಗ ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗಿ 108 ಪ್ರದಕ್ಷಿಣೆ ಹಾಕಿ ಬರ್ತಾನೆ. ಆದರೆ ಏನು ಪ್ರಾರಬ್ಧ, ಈ ಸಲ ಶಾಲೆಯಲ್ಲಿ ಫೇಲ್ ಆದ. ನಮ್ಮ ಮನೆಯವರು ಪ್ರತಿನಿತ್ಯ ಒಂದು ದಿವಸವೂ ದೇವರ ಪೂಜೆ ಬಿಟ್ಟಿಲ್ಲ, ಒಂದು ದಿವಸನೂ ಗಾಯತ್ರಿ ಮಂತ್ರ ಬಿಟ್ಟಿಲ್ಲ, ವೈಶ್ವದೇವ ಬಿಟ್ಟಿಲ್ಲ, ಪ್ರದಕ್ಷಿಣೆ ಬಿಟ್ಟಿಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಬಿಟ್ಟಿಲ್ಲ. ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಯಾಕೆ ಪ್ರಮೋಷನ್ ಆಗ್ತಿಲ್ಲ? ನಮ್ಮ ಪಕ್ಕದ ಮನೆಯವ ನೋಡಿ ಏನೂ ಮಾಡೋದಿಲ್ಲ, ಅದರೊಳಗೂ ಟೇಬಲ್ ಕೆಳಗೆ ಟೇಬಲ್ ಮೇಲೆ ಎಲ್ಲ ಕಡೆಗೂ ಸಂಪಾದನೆ ಇಟ್ಕೊಂಡಿದ್ದಾನೆ. ಪ್ರಮೋಷನ್ ಮೇಲ್ ಪ್ರಮೋಷನ್, ಪ್ರಮೋಷನ್ ಮೇಲ್ ಪ್ರಮೋಷನ್. ಯಾಕೆ ಹೀಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇದೆಯಲ್ಲ. ಅದಕ್ಕೆ ಭಾಗವತದ ಈ ಚಿಂತನೆ ಎಷ್ಟು ನಮಗೆ ಸ್ಫೂರ್ತಿದಾಯಕವಾಗ್ತದೆ ನೋಡಿ.
ಪರಮಾತ್ಮ ಅಂದ, ಅನೀಹ ಆತ್ಮ ಮನಸಸ್ಸಮೀಹಿತಂ ಹಿರಣ್ಮಯೋ ಮತ್ಸಕ ಉದ್ವಿಚಷ್ಟೇ ಮನಸ್ವಲಿಂಗಂ ಪರಿಗೃಹ್ಯ ಕಾಮಾನ್ ಜುಷನ್ ನಿಬದ್ಧೋ ಗುಣಸಂಗತೋಸೌ. ಉದ್ಧವನನ್ನ ಮುಂದೆ ಮಾಡಿಕೊಂಡು ಇಡೀ ಜಗತ್ತಿಗೆ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ. ನೋಡು, ಈ ವಾಮ ಮಾರ್ಗದ ಶಾರ್ಟ್ಕಟ್ಟಿನ ಸಂತೋಷ ಅಂತನ್ನೋದೇನಿದೆಯಲ್ಲ, ಈ ಸಂತೋಷ ಹೇಗೆ ಗೊತ್ತೇನು? ಶೇರ್ ಮಾರ್ಕೆಟ್ ಇದ್ದ ಹಾಗೆ, ಒಮ್ಮೆ ಏರ್ತದೆ ಒಮ್ಮೆ ಇಳೀತದೆ. ಆದರೆ ನಿನಗೆ ಶಾಶ್ವತವಾದಂತಹ ಇಂಕ್ರಿಮೆಂಟ್ ಬೇಕು ಅಂತಾದರೆ ಆ ಪುಣ್ಯ ಬ್ಯಾಂಕಿನ FD ಇದ್ದಂತೆ ಹೆಚ್ಚಾಗ್ತದೆ ಹೊರತು ಕಮ್ಮಿ ಆಗುವುದಿಲ್ಲ. ನಶ್ವರವಾದ ಒಂದು ಸುಖ ಬಂದಿದೆ ಅಂತ ಹೇಳಿ ಆ ಸುಖಕ್ಕೆ ನೋಡಿ ಇನ್ನೊಬ್ಬರು ಅವನು ಪಡುವ ಸುಖವನ್ನು ನೋಡಿ ನೀನು ಮನಸ್ಸಿನಲ್ಲಿ ವ್ಯಥೆ ಪಡಬೇಡ. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ ಕುರುಭುಂ ಸ್ವಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ನಿನ್ನ ಧ್ಯಾನ, ನಿನ್ನ ಕರ್ಮ, ನಿನ್ನ ಆ ಪರಮಾತ್ಮನ ಚಿಂತನೆ ನೀನು ಎಂದಿಗೂ ಬಿಡಬೇಡ. ಆ ಪರಮಾತ್ಮ ಯಾವ ಪ್ರಸಂಗದಲ್ಲಿ ಹೇಗೆ ನಿನಗೆ ಅನುಗ್ರಹವನ್ನ ಮಾಡಬೇಕೋ ಹಾಗೆ ಅನುಗ್ರಹವನ್ನ ಮಾಡಿಯೇ ಮಾಡ್ತಾನೆ ಪರಮಾತ್ಮ. ಅಂತೆಯೇ ದಾಸರು ಹೇಳ್ತಾರಲ್ಲ, ಸಮಯವರಿತು ಪಾಲಿಪ ಪುಣ್ಯ ಪುರುಷ. ನಮಗೇ ಗೊತ್ತಿರೋದಿಲ್ಲ ರೀ, ನಮಗೇ ಗೊತ್ತಿರೋದಿಲ್ಲ. ನಮ್ಮ ಅಪಮೃತ್ಯು, ನಮ್ಮ ದೊಡ್ಡ ದೊಡ್ಡ ಕಷ್ಟಗಳು ನಮಗೆ ಮುಟ್ಟದಂತೆ ಪರಮಾತ್ಮ ದೂರ ಮಾಡಿ ಹಾಕಿರ್ತಾನೆ, ದೂರ ಮಾಡಿ ಹಾಕಿರ್ತಾನೆ. ನಮ್ಗೆ ಅರಿವೂ ಸಹಿತ ಬರೋದಿಲ್ಲ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳಿದ, ಉದ್ಧವ, ಕ್ಷಣ ಸುಖಕ್ಕಾಗಿ ನೀನು ಹಪಹಪಿಸಬೇಡಪ್ಪ. ಕ್ಷಣದ ಸುಖ ಅಂತ ಹೇಳಿ ಶಾರ್ಟ್ಕಟ್ಟಿನ ಮುಖಾಂತರ ಹೋಗಬೇಡಪ್ಪ. ಅಲ್ಲಿ ಎಷ್ಟು ಗುಂಡಿಗಳಿವೆಯೋ, ಎಷ್ಟು ರೋಡ್ ಬ್ರೇಕ್ಗಳಿವೆಯೋ, ಎಷ್ಟು ಕಲ್ಲು ಮುಳ್ಳಿನ ಹಾದಿ ಇದೆಯೋ ಗೊತ್ತಿಲ್ಲ. ಸ್ವಲ್ಪ ದೂರ ಆದರೂ ಚಿಂತೆ ಇಲ್ಲ. 4ವೇಯಲ್ಲಿ ಹೋಗುವುದನ್ನು ರೂಢಿಸಿಕೋ, ಅದರಿಂದ ನಿನಗೆ ಸ್ವಲ್ಪ ದೂರ ಆದರೂ ಚಿಂತೆ ಇಲ್ಲ, ಆನಂದದಿಂದ ಮನೆ ಮುಟ್ತೀ. ಕೈಕಾಲು ಮುರಿದುಕೊಂಡು ಮನೆಗೆ ಹೋಗೋದು ಹೇಗೆ, ಸುಖದಿಂದ ಮನೆಗೆ ಹೋಗೋದು ಹೇಗೆ? ಯಾವುದನ್ನು ಅಪೇಕ್ಷೆ ಪಡ್ತೇವೆ ನಾವು? ಇಲ್ಲ ಆಚಾರ್ಯ, ನಾವು ಕೈಕಾಲು ಮುರ್ಕೊಂಡ್ರೂ ಚಿಂತೆ ಇಲ್ಲ, ಗಾಡಿಯ ಪೆಟ್ರೋಲ್ ಸ್ವಲ್ಪ ಉಳಿತಾಯ ಮಾಡಬೇಕಿದೆ, ಹಾಗಾಗಿ ನಾನು ಶಾರ್ಟ್ ಕಟ್ಟೇ ಹೋಗ್ತೇನೆ, ಹೈವೇಯಲ್ಲಿ ಹೋಗುವುದಿಲ್ಲ. ಹೋಗು ಅಂದ ಪರಮಾತ್ಮ, ಹೋಗು ಅಂದ. ಕೈಕಾಲು ಮುರ್ಕೊಳ್ತಿ, ಮನೆಗೆ ಹೋಗ್ತಿ. ಇಲ್ಲಿ ತನಕ ಅಪ್ಪ ಅಪ್ಪ ಅಂತ ಬರ್ತಾ ಇರುವ ಮಗ ನಿನ್ನನ್ನು ಕೇಳುವುದಿಲ್ಲ. ನನ್ನ ಪ್ರಾಣದೇವ ಪತಿದೇವ ಅಂತ ಹೇಳುವಂತಹ ಕಟ್ಟಿಕೊಂಡ ಹೆಂಡತಿ ಕೇಳೋದಿಲ್ಲ. ಬಿದ್ದಿರ್ತೀಯ, ನಾಯಿಗೆ ಹಾಕುವಂತೆ ನಿನ್ನಗೆ ತಟ್ಟೆ ಒಗಿತಾರೆ. ಬೇಕಿದ್ರೆ ತಿನ್ನು, ಬೇಡದಿದ್ರೆ ಬಿಡು, ನಿಂದೇನು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾವುದು ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳೋದು? ಅದಕ್ಕೆ ಕೃಷ್ಣ ಹೇಳುವ ಮಾತು ನೋಡಿ, ಮನುಷ್ಯನಿಗೆ ಜೀವನದಲ್ಲಿ ಅತಿ ಮಹತ್ತರವಾದ ಒಂದು ವಿಚಾರ ಅಂತಂದರೆ ಯೋಗ ಮತ್ತು ಯೋಗ್ಯತೆ. ಯೋಗ ಇದ್ದವರಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇರುವುದಿಲ್ಲ. ಭಾರೀ ಕಷ್ಟಪಟ್ಟು ದೇವರ ದರ್ಶನ ಮಾಡಬೇಕು ಅಂತ ಹೋಗ್ತೇವೆ, ಯೋಗ ಬಂತು, ದೇವರ ದರ್ಶನಕ್ಕೆ ಹೋಗುವ ಯೋಗ್ಯತೆ ಯೋಗ ಬಂತು. ಯೋಗ ಬಂದು ಆ ಮಹಾದ್ವಾರದಿಂದ ದೇವರ ಗರ್ಭಗುಡಿಯ ದ್ವಾರದ ತನಕ ಹಾಡಿದ್ದೇ ಹಾಡಿದ್ದು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದು, ಎಲ್ಲ ಮಾಡಿದ್ವಿ. ಪುಣ್ಯ ಸಿಗತ್ತೆ ಪುಣ್ಯ ಸಿಗತ್ತೆ ಅಂತ ಹೇಳಿ ಎಲ್ಲ ಮಾಡಿದ್ವಿ. ಇನ್ನೇನು ದೇವರನ್ನ ನೋಡಬೇಕು ಅಷ್ಟರೊಳಗೆ, ಓಹ್ ಎಷ್ಟು ಚಂದ ರೇಷ್ಮೆ ಮಡೆ ಇದೆಯಲ್ಲ, ಎಷ್ಟು ಕಿಮ್ಮತ್ತಿನ ಬಂಗಾರ ಹಾಕ್ಕೊಂಡಿದ್ದಾರಲ್ಲ ಅಂತ ಹೇಳಿ ದೇವರ ನಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ತಾನೆ. ಯೋಗ ಇದೆ, ಯೋಗ್ಯತೆ ಇಲ್ಲ.
ಯೋಗ ಇದೆ, ಯೋಗ್ಯತೆ ಇಲ್ಲ. ಯೋಗ್ಯತೆ ಇರತ್ತೆ, ಯೋಗ್ಯತೆ ಇರತ್ತೆ, ಆದರೆ ಯೋಗ ಕೂಡ್ಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಅಂದ, ಯೋಗ ಯೋಗ್ಯತೆ ಬೇಕೋ ಮೊದಲಿಗೆ ಶ್ರದ್ಧೆ ಕಲಿ. ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನುವುದರ ಬಗ್ಗೆ ಅರಿವನ್ನ ಮೂಡಿಸಿಕೋ. ಆ ಅರಿವಿನ ಹಿಂದೆ ನಿನ್ನ ಜೀವನದ ಮರ್ಮ ಇದೆಯಪ್ಪ. ಅದನ್ನ ಮಾಡಿಕೊಂಡು ನೀನು ಬಂದಿ ಅಂತಾದರೆ ನಿನ್ನ ಜೀವನ ಇದು ಶ್ರೇಷ್ಠವಾಗುವುದಕ್ಕೆ ಸಾಧ್ಯ. ಪರಮಾತ್ಮ ಅಂದ, ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಹಿಗ್ಗೋದು ಸರ್ವಥಾ ಮಾಡಬೇಡ. ಮಚ್ಚಿತ್ತ ಸರ್ವ ದುರ್ಗಾಣಿ, ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ ಪ್ರಸಾದಾತ್ತರಿಷ್ಯಸಿ. ನಿನಗೆ ಕಷ್ಟ ಬಂದದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಆ ಕಷ್ಟದಿಂದ ನಾನು ನಿನ್ನನ್ನ ಪಾರು ಮಾಡ್ತೇನೆ ಅನ್ನುವುದು. ಇದ್ರ ಮೇಲೆ ನಮಗೆ ಶ್ರದ್ಧೆ ಇಲ್ಲ, ಇದ್ರ ಮೇಲೆ ನಮಗೆ ಭಕ್ತಿ ಇಲ್ಲ. ನಮ್ಮ ಬುದ್ಧಿ ಎಷ್ಟು ಮಿತಿ ಇದೆ ನೋಡಿ ನಮ್ಮ ಬುದ್ಧಿಗೆ. ರಾತ್ರಿ ಮಲಗ್ತೀರಿ, ನಿಮ್ಮೆಲ್ಲ ಜೀವನದ ಅನುಭವಕ್ಕೆ ಬಂದಿರತ್ತೆ. ರಾತ್ರಿ ಮಲಗ್ತೀರಿ, ಹಾಸಿಗೆ ಮೇಲೆ ಮಲಗುವಾಗ ಏನ್ ಭಾರಿ ನಾವೇ ಇಂದ್ರ ಚಂದ್ರ ಅಂತ ಹೇಳಿ ಮೆತ್ತಗಿನ ಹಾಸಿಗೆ ಮೇಲೆ ಮಲಗ್ತೇವೆ. ಭಕ್ತಿಯಿಂದ ದೇವರನ್ನ ನೆನೆಸ್ಬೇಕು, ನೆನೆಸೋದಿಲ್ಲ. ದೇವರ ಮೇಲೆ ವಿಶ್ವಾಸ ಇಡಬೇಕು, ಇಡೋದಿಲ್ಲ. ಶಕೆ ಆಗ್ತದೆ ಅಂತ ಹೇಳಿ ತಲೆ ಮೇಲೆ ಫ್ಯಾನ್ ಹಚ್ಕೊಂಡು ಮಲ್ಕೋತೇವೆ. ಫ್ಯಾನಿನ ಮೇಲಿರುವ ವಿಶ್ವಾಸ ದೇವರ ಮೇಲಿಲ್ಲ ನಮ್ಮ ಹಣೆ ಬಾರಕ್ಕೆ. ಅಪ್ಪಿ ತಪ್ಪಿ ಮಲಗಿದಾಗ ಫ್ಯಾನ್ ಬೋಲ್ಟ್ ಲೂಸ್ ಆಗಿ ತಲೆ ಮೇಲೆ ಬಿದ್ದರೆ ಅಂತ ಹೇಳಿ ರಾತ್ರಿ ಎಲ್ಲ ಇವತ್ತು ಗಾಬರಿಯಿಂದ ಜಾಗರಣೆ ಆಗೋದು ಬೇಡ, ಹೇಳುವ ತಾತ್ಪರ್ಯ ತಿಳಿದುಕೊಳ್ಳಿ. ಫ್ಯಾನ್ ಹೋಗ್ಲಿ ಬಿಡಿ, ಫ್ಯಾನ್ ಹೋಗ್ಲಿ ಬಿಡಿ, ಎವರ್ ನೈಟ್ ನಮ್ಮನ್ನ ರಕ್ಷಣೆ ಮಾಡುವ ಪರಮಾತ್ಮನ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೋಗಿ ಹೋಗಿ ಗುಡ್ ನೈಟ್ ಮೇಲೆ ನಮಗೆ ನಂಬಿಕೆ. ದೇವರನ್ನ ಭಜನೆ ಮಾಡಿ, ದೇವರನ್ನ ನಾವು ಚಿಂತನೆ ಮಾಡಿ, ಬೆಳಗಿನಿಂದ ಮಾಡಿದ ಎಲ್ಲ ಕರ್ಮಗಳು ಅದೆಲ್ಲವೂ ನಿನ್ನ ಪೂಜಾ ಅಂತ ಹೇಳಿ ಏನು ವಿಜಯದಾಸರು ಸೃಷ್ಟಿ ಚಿಂತನೆ, ಲಯ ಚಿಂತನೆ ಅಂತ ಏನು ಕೊಟ್ಟಿದ್ದಾರೆ, ಅಂತಹ ಅದ್ಭುತವಾದ ವಿಚಾರಗಳಲ್ಲಿ ನಮ್ಮ ಲಕ್ಷ್ಯ ಹೋಗಲಿಲ್ಲ, ನಮ್ಮ ಲಕ್ಷ್ಯ ಹೋಗಲಿಲ್ಲ. ಇಂತಹ ಕ್ಷುಲ್ಲಕದ ಮೇಲೆ ನಮ್ಮ ವಿಚಾರಗಳು. ಏನ್ ಬಂಡ ಧೈರ್ಯ ನೋಡಿ ನಮಗೆ. ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಹೇಳ್ತೀವಂತೆ ನಮಗೆ ನಂಬಿಕೆ ಇರುವುದಿಲ್ಲ, ಅಲಾರಾಮ್ ಬೇರೆ ಇಟ್ಕೋತೀವಿ ನಾವು. ಹೋಗ್ಲಿ, ಅಲಾರಾಮ್ ಏನೋ ಒಂದು ನಂಬಿಕೆ ಅಂತ ಇಟ್ಕೊಳ್ಳೋಣ. ನಮಗೆ ಅಲಾರಾಮನ್ಕಿಂತಲೂ ಕೂಡ ಹೆಂಡತಿ ಗಂಡನಿಗೆ ಹೇಳಿದ್ಲು, ನಾಳೆ ನೀವು ಹೋಗುವಾಗ ನಿಮಗೇನು ಮಾಡ್ಬೇಕು ನಾನು ಅಂತ. ಅದೇನೋ ಅಂತಾರಲ್ಲ ಬ್ರೇಕ್ಫಾಸ್ಟ್ ಅಂತ. ನಮ್ಮ ಲೈಫ್ ಬ್ರೇಕ್ ಆಗ್ತಾ ಇದೆ ಅಲ್ಲ, ಅದ್ರ ಕಡೆಗೆ ಚಿಂತೆ ಇಲ್ಲ. ಏನು ಮಾಡಲಿ, ಗಂಡ ಹೇಳಿದ ಇಡ್ಲಿಗೆ ಆ ಬೇಳೆ ನೆನೆಸಿ ಇಡು ಅಂತ. ಸರಿ ಅಂತ ಹೇಳಿ ಹೆಂಡತಿ ಬೇಳೆ ನೆನೆಸಿಟ್ಲು. ರಾತ್ರಿ ಮಲಗ್ತಾಳೆ. ಮಲಗುವಾಗ ವಿಚಾರ ಮಾಡಿ ನನ್ನ ಗಂಡನಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಡ್ಲಿ ಜೊತೆಗೆ ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಮಾತನಾಡಿ ಮಲಗಿದ ನೆನೆ ಹಾಕಿ ಇಟ್ಟ ಹೆಂಡತಿ ಬೆಳಗಿನ ಜಾವ ಎದ್ದು ನೋಡಿದರೆ ಹೋಗೇ ಬಿಟ್ಲು. ಅವುಗಳ ಮೇಲೆ ಇರುವ ಚಿಂತೆ, ಅವುಗಳ ಮೇಲೆ ಇರುವ ವಿಶ್ವಾಸ 0.1% ನಾವೇನಾದರೂ ದೇವರ ಪಾದಕ್ಕೆ ಹಾಕಿದೆವು ಅಂತಾದರೆ ಎಲ್ಲೋ ಹೋಗಿಬಿಡುತ್ತೆ ನಮ್ಮ ಜೀವನ, ಎಲ್ಲೋ ಹೋಗಿಬಿಡುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. 21ನೆಯ ಮಧ್ವ ಪುರಂದರೋತ್ಸವದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ತಿರುವನಂತಪುರ ಕ್ಷೇತ್ರದಲ್ಲಿ ನಾವೆಲ್ಲ ಬಂದಿದ್ದೇವೆ. ಏನ್ ಕಲಿತೆವು ಅಂತ ನಾವು ಹೋಗಿ ಕುಳಿತು ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಂಡಾಗ ತಟ್ಟನೆ ವಿಚಾರ ಬರಬೇಕು. ಬೆಳಗ್ಗೆ ಏಳುವಾಗ ಇಂದಿನ ಎಲ್ಲ ಕರ್ಮಗಳು ದೇವರು ಮಾಡಿಸ್ತಾನೆ, ದೇವರ ಪೂಜಾ. ರಾತ್ರಿ ಮಲಗುವಾಗ ಇವತ್ತು ನಾನು ಮಾಡಿದ ಎಲ್ಲ ಕರ್ಮಗಳು ಸಹ ದೇವರೇ ನಿಂತು ಮಾಡಿಸಿದ್ದು, ಮಾಡಿದ್ದೆಲ್ಲವೂ ದೇವರ ಪೂಜೆ, ಕೃಷ್ಣಾರ್ಪಣ ಅಂತ ಮಲಗುವುದಕ್ಕೆ ಪ್ರಾರಂಭವನ್ನ ಮಾಡಿ. ಎಷ್ಟು ಸುಲಭದ ಉಪಾಯಗಳನ್ನು ಶಾಸ್ತ್ರ ಹೇಳುತ್ತದೆ. ಸಾಧನದ ಚಿಂತೆ ಎನಗ್ಯಾಕೋ ರಂಗ ನಡೆವುದೇ, ಯಾತ್ರೆಯು ನುಡಿವುದೇ ಸ್ತೋತ್ರವು, ಒಡನೆ ಕೇಳುವುದೆಲ್ಲ ನಿನ್ನ ಮಂಗಳ ಚರಿತೆಯಯ್ಯ. ತೀರ್ಥಯಾತ್ರೆ ಗೊತ್ತಿಲ್ಲ, ಪ್ರವಚನ ಕೇಳಿ ಗೊತ್ತಿಲ್ಲ,
ನಾಮಸ್ಮರಣೆ ಮಾಡಿ ಬಾಯಿಗೆ ಗೊತ್ತಿಲ್ಲ, ದೇವರ ಮೂರ್ತಿಯನ್ನು ನೋಡಿ ಕಣ್ಣಿಗೆ ಗೊತ್ತಿಲ್ಲ, ದೇವರ ನಿರ್ಮಾಲ್ಯವನ್ನು ಆಘ್ರಾಣನೆ ಮಾಡುವಂತಹ ಸಾಮರ್ಥ್ಯ ನನ್ನ ಮೂಗಿಗೆ ಇಲ್ಲ. ಇಷ್ಟೆಲ್ಲ ದುರ್ಧರ್ಷವಾದ ಜೀವನದಲ್ಲಿ ನಿಂತ ನಾನು, ಸ್ವಾಮಿ ಹಾಸಿಗೆಯಿಂದ ಒಂದು ಹೆಜ್ಜೆ ಇಟ್ಟೆ ಅಂತಾದರೆ ಬದರಿ, ಕಾಶಿ, ಗಯಾ, ಪ್ರಯಾಗ, ತಿರುವನಂತಪುರ ಇಂತಹ ಮೋಕ್ಷದಾಯಕ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದೆ. ಕೈಯಿಂದ ಏನೋ ಒಂದು ಕೆಲಸ ಮಾಡಿದೆ ಅಲ್ಲ, ಅಡಿಗೆ ಮಾಡಿದೆ ಅಲ್ಲ, ಮಕ್ಕಳಿಗೆ ನಾನು ಎಲ್ಲ ಸೇವೆ ಮಾಡಿದೆ ಅಂತ ಅಲ್ಲ, ಆ ಕೈಯಿಂದ ಮಾಡಿದ ಪ್ರತಿಯೊಂದು ಕರ್ಮವೂ ಸಹ ಅದು ನಿನ್ನ ಪೂಜೆ. ಕಣ್ಣಿನಿಂದ ನೋಡಿದ್ದೆಲ್ಲವೂ ನಿನ್ನ ಮೂರ್ತಿಗಳು, ಬಾಯಿಂದ ಮಾತನಾಡಿದ್ದೆಲ್ಲವೂ ಕೂಡ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಮಂಗಲಕರವಾದ ನಾಮಸ್ಮರಣೆ ಅಂತ ಹೇಳಿ ನಮ್ಮ ಜೀವನದ ಭಕ್ತಿ ಮಾರ್ಗದ ಕಡೆಗೆ ನಮ್ಮನ್ನು ನಾವು ಪ್ರೇರಣೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡು. ಏನಿದಕ್ಕೆ ಬಹಳ ಹೊತ್ತು ಹತ್ತುವುದಿಲ್ಲ. ರಾತ್ರಿ ಮಲಗಿದಾಗ ಆ ಒಂದು ದುಷ್ಟ ಚೇತನವನ್ನು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಕೆಳಗೆ ಮಾಡ್ತಾ ಮಲಗುವುದಕ್ಕಿಂತ ಎರಡೂ ಕೈಯನ್ನು ಗಟ್ಟಿಯಾಗಿ ಮುಗಿದು ಕಣ್ಣು ಮುಚ್ಚಿ ಒಂದು ನಿಮಿಷ ಇವತ್ತಿನ ಎಲ್ಲ ಕರ್ಮಗಳನ್ನು ಒಂದು ಬಾರಿ ನೆನೆಸಿ, ಈ ಎಲ್ಲ ಕರ್ಮವೂ ನಿನ್ನ ಪೂಜೆ ಅಂತನ್ನಿಸಿ ದೇವರಿಗೆ ಸಮರ್ಪಣೆ ಮಾಡಿ ಪ್ರಯೋಗ ಮಾಡಿ ನೋಡಿ. ಮುಂದಿನ ಪುರಂದರೋತ್ಸವಕ್ಕೆ ಬಂದಾಗ ನೀವೇ ಹೇಳ್ತೀರಿ, ನಿಮ್ಮ ಜೀವನದಲ್ಲಿ ನಿಮಗೇ ಗೊತ್ತಾಗದಂತೆ ಅನೇಕ ಬದಲಾವಣೆಗಳು ಬರುತ್ತೆ. ಇಷ್ಟೆಲ್ಲ ಆದರೂ ನಮಗೆ ಭಾಗವತ ಪುರಾಣದ ಮೇಲೆ, ಶಾಸ್ತ್ರದ ಮೇಲೆ, ಹೇಳುವ ವ್ಯಕ್ತಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಇದೇ ವಿಚಾರವನ್ನೇ ಯಾರೋ ಒಬ್ಬ ವ್ಯಕ್ತಿ ಬಂದ, ಒಂದು ಯೋಗ ಟೀಚರ್ ಅಂತ ಒಬ್ಬ ಬರ್ತಾನೆ. ನಮ್ಮ ಜೀವನ ಎಷ್ಟು ಅಸ್ವತಂತ್ರಮಯ ಆಗಿದೆ ವಿಚಾರ ಮಾಡಿ. ಮನೆಯಲ್ಲಿ ಸಂಧ್ಯಾವಂದನೆ ಮಾಡಿ ಅಂತ ಹೇಳಿದರೆ ಸಂಧ್ಯಾವಂದನಕ್ಕೆ ಸಮಯ ಇಲ್ಲ ಎಂದು ಹೇಳುವ ಮನುಷ್ಯ, ಹೊರಗೊಬ್ಬ ವ್ಯಕ್ತಿ ಸ್ವಲ್ಪ ಯೋಗ ಕಲಿಸ್ತೇನೆ, ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ತಿಂಗಳಿಗಿಷ್ಟು ಅಂತ ಕೊಡಿ, ಅಲ್ಲಿ ನಿಮಗೆ ನಾನು ಎಲ್ಲ ಹೇಳಿಕೊಡ್ತೇನೆ ಅಂತ ಹೇಳಿ ಪುಟುಪುಟನೆ ಓಡಿ ಅಲ್ಲಿ ಹೋಗ್ತೇವೆಯೇ ಹೊರತು ಸಂಧ್ಯಾವಂದನೆ ಮಾಡಿ ಅಂದ್ರೆ ನಮಗೆ ಮನಸ್ಸಿಲ್ಲ. ಏನು ಹೇಳಿದೆ ಸಂಧ್ಯಾವಂದನೆ? ಏನು ಮಾಡ್ತೀರಿ ಯೋಗ ಅಂದರೆ? ಪ್ರಾಣಾಯಾಮ ಮಾಡ್ತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ. ಅದನ್ನೆಲ್ಲ ನಮ್ಮ ಹಿರಿಯರು ಅಂದೇ ಸಂಧ್ಯಾವಂದನೆಯಲ್ಲಿ ಇಟ್ಟಿದ್ದಾರಲ್ಲ. ದಿಕ್ಕುಗಳ ನಮಸ್ಕಾರ, ಪ್ರಾಣಾಯಾಮ, ಆಚಮನ, ಗಾಯತ್ರಿ ಮಂತ್ರ, ಇದಕ್ಕಿಂತ ದೊಡ್ಡ ಯೋಗ ಬೇಕೆ? ನಮಗೆ? ಇಂತಹ ಯೋಗದ ಕಡೆಗೆ ನಮ್ಮ ಮನಸ್ಸು ಬರಲಿಲ್ಲ. ಇನ್ನೊಂದು ಯಾವುದೋ ಯೋಗಕ್ಕೆ ನಾವು ಮನಸ್ಸು ಹಾಕಿದೆವು. ಜೀವನ ತುಂಬ ಅಯೋಗವೇ ಅಯೋಗ. ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ವ್ರತಾನಿ ಸರ್ವೇ ಮನೋ ನಿಗ್ರಹ ಲಕ್ಷಣಾಂತಾಹ ಪರೋಹಿ ಯೋಗೋ ಮನಸಸ್ಸಮಾಧಿ. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿದ ಒಂದೊಂದು ಮಾತಿನ ಅಂತರ್ಯದಲ್ಲಿ, ಅದಕ್ಕೇನೆ ಪ್ರಾರಂಭದಲ್ಲಿ ನಿಮಗೆಲ್ಲ ಒಂದು ಮಾತು ಹೇಳಿದೆ. ಇದು ಕೇವಲ ಭಿಕ್ಷುಗೀತೆ ಅಂತ ತಿಳಿದುಕೊಳ್ಳಬೇಡಿ, ಇದೊಂದು ಜೀವನದ ತತ್ವಶಾಸ್ತ್ರ. ಹತಾಶನಾಗಿ ಬಿದ್ದ, ಸೊರಗಿ ಹೋದ, ಇಡೀ ಜೀವನದಲ್ಲಿ ಏನೇ ಅವಿಶ್ವಾಸ ಮಾಡುವ ವ್ಯಕ್ತಿಗೂ ಕೂಡ ಹುಮ್ಮಸ್ಸು ಕೊಟ್ಟು, ಶಕ್ತಿಯನ್ನು ತುಂಬಿ, ಮನೋಬಲವನ್ನು ಹೆಚ್ಚಿಸಿ ಅವನನ್ನು ದೃಢಕಾಯ ಮಾಡುವಂತಹ ಶಾಸ್ತ್ರ ಏನಾದರೂ ಇದ್ರೆ, ಅದು ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಇದ್ರೆ ಅದು ಕೇವಲ ಶ್ರೀಮದ್ ಭಾಗವತ ಮಾತ್ರ.
ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ. ಮೊಟ್ಟ ಮೊದಲಿಗೆ ಮಾಡುವಂತಹ ಕರ್ಮ ಸ್ವಧರ್ಮದ ರಕ್ಷಣೆ. ಸ್ವಧರ್ಮದ ರಕ್ಷಣೆ. ನಾನು ಏನು ಎಂದು ನಾನು ತಿಳಿದುಕೊಂಡು ನನ್ನ ಕರ್ಮಗಳಲ್ಲಿ ನಾನು ಈ ಕರ್ಮ ನಮಗೆ ಹಿರಿಯರು ಹಾಕಿಕೊಟ್ಟಿದ್ದಾರೆ, ಈ ಕರ್ಮವನ್ನು ನಾನು ಮಾಡಬೇಕು. 3 ಹೊತ್ತು ಸಂಧ್ಯಾ ವಂದನೆ, 15 ದಿವಸಕ್ಕೊಮ್ಮೆ ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತಗಳು, ಹಬ್ಬ ಹರಿದಿನಗಳು, ಇವುಗಳನ್ನು ಅತ್ಯಂತ ಅಲ್ಪ ಮಿತಿಯಲ್ಲಿ ನಮಗೆ ಹಿರಿಯರು ಹಾಕಿಕೊಟ್ಟದ್ದು. ಹಾಗೆ ನೋಡಿದರೆ ವೃತ ನಿಯಮ ಉಪವಾಸಗಳು ಅನಂತ ಇವೆ, ಅನಂತ ಇವೆ. ಪ್ರತಿನಿತ್ಯ ಮಾಡಬೇಕಾದ ಅನೇಕ ಕರ್ಮಗಳಿವೆ. ಅವುಗಳೆಲ್ಲ ಬಿಡಿ, ಕನಿಷ್ಠ ಪಕ್ಷದ ಈ ಎಲ್ಲ ಕರ್ಮಗಳನ್ನು ಮಾಡುವುದಕ್ಕಾದರೋ ಪ್ರಯತ್ನವನ್ನು ಮಾಡಿ. ಆ ಕರ್ಮ ಮಾಡುವುದು ಸ್ವಧರ್ಮದ ನಮ್ಮ ಉಳಿವಿನ ಶ್ರೇಯಸ್ಸಿಗಾಗಿ ಅನ್ನುವುದನ್ನು ಮರಿಬೇಡಿ, ಅನ್ನುವುದನ್ನು ಮರಿಬೇಡಿ. ಕನಿಷ್ಠ ಪಕ್ಷ ನಮಗಾಗಿ ನಾವು ಮಾಡಿಕೊಳ್ಳದೇ ಇದ್ದರೂ ಕೂಡ ನಮ್ಮ ಮುಂದಿನ ಪೀಳಿಗೆಯ ಸಂಸ್ಕಾರಕ್ಕಾದರೂ ಮಾಡಿ. ಪ್ರಸಕ್ತ ಕಲಿಯುಗ ಕೇವಲ ನಾಟಕಮಯ. ಇದು ಯಾವುದರಲ್ಲಿಯೂ ತ್ರಾಣ ಇಲ್ಲ. ಇದಕ್ಕೆ ಪುರಂದರದಾಸರು ಹೇಳ್ತಾರಲ್ಲ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಉದರ ವೈರಾಗ್ಯವಿದು. ಯಾರೋ ಒಬ್ಬನನ್ನ ನೋಡ್ತಾನೆ ಅಂತ ಹೇಳಿ ಕಣ್ಣು ಮುಚ್ಚಿ ಮಣಿ ತಿರುಗಿಸಿದ್ದು ಬಾಯಿ ಒಳಗೆ ಮಂತ್ರ ಇಲ್ಲ, ಪಟಪಟ ತುಟಿ ಬಡೀತಾ ಅಷ್ಟೇ. ಯಾರೋ ನಾನು ಮಾಡಿದ ಪೂಜೆಯನ್ನು ನೋಡ್ತಾರೆ, ಇನ್ನೊಬ್ಬನ ಲಕ್ಷ್ಯ ನನ್ನಲ್ಲಿ ಬರಲಿ ಅಂತ ಹೇಳಿ ಇನ್ನೊಬ್ಬನ ಲಕ್ಷ್ಯಕ್ಕಾಗಿ ನಿರ್ಲಕ್ಷ್ಯತೆಯಿಂದ ದೇವರ ಪೂಜೆಯನ್ನು ಮಾಡಿ ಯಾವ ಉಪಯೋಗ ಬಂತ್ರಿ? ಧರ್ಮ ಇಲ್ಲದ, ಕರ್ಮ ಇಲ್ಲದ, ಅನುಸಂಧಾನವಿಲ್ಲದ ಚಿಂತನೆಯನ್ನ ನಾವು ಮಾಡಿ ದೇವರಿಗಿದು ಸಮರ್ಪಿತ ಅಂತಾಗುವುದಕ್ಕೆ ಯಾವ ಹಿನ್ನೆಲೆ ಇದೆ? ಕೃಷ್ಣ ಇದಕ್ಕೊಂದು ಸಣ್ಣ ಕಥೆ ನಿರ್ದೇಶನ ಮಾಡಿದ. ಒಂದು ಕಾಗೆಯ ಗುಂಪಿತ್ತಂತೆ. ಆ ಕಾಗೆಯ ಗುಂಪು ಪ್ರತಿ 15 ದಿವಸಕ್ಕೊಮ್ಮೆ ಅಮಾವಾಸ್ಯ ರಾತ್ರಿ ಎಲ್ಲ ಕೂತುಕೊಂಡು ಒಂದು ಸಭೆ ಸೇರ್ತಾ ಇತ್ತಂತೆ. ವಿಚಾರ ಮಾಡಿ, ಕಾಗೆಗಳ ಗುಂಪು, ಅಮಾವಾಸ್ಯೆಯ ರಾತ್ರಿಯ ಸಭೆ. ಆ ಸಭೆಯಲ್ಲಿ ಕೂತು ಕಾಗೆಗಳು ಈ 15 ದಿವಸಕ್ಕೊಮ್ಮೆ ಏನು ಮಾಡಬೇಕು, ಮುಂದಿನ 15 ದಿವಸಕ್ಕೆ ಏನೇನು ನಮ್ಮ ಪ್ಲ್ಯಾನ್ಗಳಿರಬೇಕು ಎಲ್ಲ ಹೇಳಿದಾಗ ಆ ಕಾಗೆಯ ಒಬ್ಬ ರಾಜ ಹೇಳಿದ, ಅಲ್ಲ ಆ ಎಲ್ಲ ಪಕ್ಷಿಗಳು ನೋಡಿದ್ರೆ ಯಾರೂ ಏನು ಅನ್ನೋದಿಲ್ಲ, ನಮ್ಮನ್ನು ನೋಡಿದ್ರೇನೆ ಎಲ್ಲರೂ ಕಲ್ಲು ಹೊಡಿಲಿಕ್ಕೆ ಬರ್ತಾರೆ, ಯಾಕೆ? ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಜಾಣ ಕಾಗೆ ಒಂದು ಕೂತಿತ್ತು. ಆ ಕಾಗಿ ಹೇಳ್ತು, ಇಲ್ಲ ಕಾಕರಾಜ, ಅವರೆಲ್ಲ ನೋಡ್ಲಿಕ್ಕೆ ಬಹಳ ಚಂದ ಇದ್ದಾರೆ, ಬೆಳ್ಳಗೆ ತೆಳ್ಳಗೆ ಕೆಂಪಗೆ ಇದ್ದಾರೆ, ಹಾಗಾಗಿ ಆ ಪಕ್ಷಿಗೆ ಯಾರೂ ಹೊಡೆಯೋದಿಲ್ಲ, ನಾವು ನೋಡ್ಲಿಕ್ಕೆ ಸ್ವಲ್ಪ ಕಪ್ಪಿದ್ದೇವಲ್ಲ, ಆ ಕಪ್ಪಿದ್ದದ್ದಕ್ಕೆ ಹೊಡಿತಾರೆ. ಆಗ ಮತ್ತೊಂದು ಕಾಗೆ ಇತ್ತು. ಆ ಕಾಗೆ ಹೇಳ್ತು, ಹಾಗಾದ್ರೆ ಏನು ಮಾಡೋದು? ಸ್ವಲ್ಪ ಅದು ಶಾಣೆ ಇತ್ತು, ಇವತ್ತಿನ ಹಾಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿಯೂ ಆ್ಯಕ್ಟಿವ್ ಇತ್ತೋ ಏನೋ. ಅದಕ್ಕದು ಹೇಳ್ತು, ಅದೇನೋ ಒಂದು ಫೇರ್ ಆ್ಯಂಡ್ ಏನೋ ಫೇಸ್ ವಾಶ್ ಅಂತೆಲ್ಲ ಬರುತ್ತಲ್ಲ, ಅದನ್ನು ಹಚ್ಕೊಳ್ಳೋಣ ಅಂತ. ಆಗ ಮತ್ತೊಂದು ಕಾಗಿ ಹೇಳ್ತು, ಇಲ್ಲಪ್ಪ ನಮ್ದು ಈ ಸಲ ಸ್ವಲ್ಪ ಬಜೆಟ್ ಕಮ್ಮಿ ಇದೆ, ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ಆಗುವುದಿಲ್ಲ. ಯಾರೋ ಹೇಳಿದ್ರಲ್ಲ, ಗಂಗಾ ಸ್ನಾನ ಮಾಡಿದ್ರೆ ಅದೇನೋ ಪಾಪ ಎಲ್ಲ ತೊಳೆದು ಕಪ್ಪೆಲ್ಲ ಹೋಗಿ ಬೆಳ್ಳಗೆ ಆಗತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆಲ್ಲ ಗಂಗೆಗೆ ಹೋಗೋಣ ನಡೀರಿ ಅಂತ. ಸರಿ ಅಂತ ಹೇಳಿ ಎಲ್ಲ ಅಮಾವಾಸ್ಯೆಯ ರಾತ್ರಿಯ ಸಭೀಕ ಕಾಗೆಗಳೆಲ್ಲ ಗಂಗಾ ನದಿಗೆ ಹೋಯ್ತು. ಗಂಗಾ ನದಿಗೆ ಹೋದ ಮೇಲೆ ಕಾಗೆ ಸಿಂಹಾಸನದ ಮೇಲೆ ಕೂತು ತನ್ನ ಭಟನಿಗೆ ಹೇಳಿತು, ತನ್ನ ಸೇವಕನಿಗೆ, 108 ಮುಳುಗಾಕು, ನೋಡೋಣ ಕಪ್ಪಿದ್ದದ್ದು ಬೆಳ್ಳಗಾಗ್ತದ. ಸರಿ ಅಂತ ಹೇಳಿ ಒಂದು ಕಾಗೆ ಆ ಗಂಗೆಯಲ್ಲಿ ಮುಳುಗ್ತು. ಒಂದು ಮುಳುಗ್ತು ಮೈ ನೋಡ್ತದೆ, ಮತ್ತೊಂದು ಮುಳುಗ್ತು ಮೈ ನೋಡ್ತದೆ, ಮಗದೊಂದು ಮುಳುಗ್ತು ಮೈ ನೋಡ್ತದೆ, ಕಪ್ಪಿದ್ದದ್ದು ಬೆಳ್ಳಗೇನೆ ಆಗಲಿಲ್ಲ. ಕಾಗೆ ಹೇಳ್ತು, ಏನಿರ್ಲಿ ಬಿಡಪ್ಪ, ನಮ್ಮ ಹಣೆ ಬಾರಾನೇ ಇಷ್ಟು, ಮುಗಿದೋಯ್ತು ಜೀವನ, ಇನ್ಯಾಕೆ ಅದರ ಅಪೇಕ್ಷೆ ಪಡೋಣ ಅಂತ. ಹೀಗಿದೆ ನಮ್ಮ ಜೀವನ.
ಹೀಗಿದೆ ನಮ್ಮ ಜೀವನ ಅಂತಾನೆ ಕೃಷ್ಣ. ಏನಿದ್ರು ಇನ್ಸ್ಟಂಟ್ ಬೇಕು ನಮಗೆ. ಬಿಸಿ ನೀರು ಮಾಡಿದೆವೋ ಅದರೊಳಗೆ ಹಾಕಿ ಕಲಿಸಿ ಬಿಟ್ಟೆವೋ ಉಪ್ಪಿಟ್ಟು, ಬಿಸಿ ನೀರು ಮಾಡಿದೆವೋ ಅದರೊಳಗೊಂಚೂರು ಅಕ್ಕಿ ಹಾಕಿದೆವೋ ಅನ್ನ. ಈ ತರಹದ ಇನ್ಸ್ಟಂಟ್ ಬೇಕೇ ಹೊರತು ಯಾರೀ ಹೇಳಿದ್ದಾರೆ ಒಲೆ ಅಂತೆ, ಅದಕ್ಕೊಂದು ಕಟ್ಟಿಗೆ ಅಂತೆ, ಅದನ್ನು ಬಗ್ಗಿ ಬಗ್ಗಿ ಊದಿ ಅಸ್ತಮ ಅದು ಇದು ಏನೆಲ್ಲ ರೋಗ ತಂದಿಟ್ಕೊಂಡು, ಅದು ಸಹಿತ ನನ್ನ ಗಂಡ ಬೇರೆ ಪೂಜೆ ಕೂತ ಅಂದರೆ 2 ಗಂಟೆ ಹೇಳೋದೇ ಇಲ್ಲ, ಅಂಥವನಿಗೆ ನಾನು ಅಡುಗೆ ಮಾಡಿಕೊಡ್ಬೇಕು, ಇದೆಲ್ಲ ಬೇಡವೇ ಬೇಡ ಅಂತ ಹೇಳಿ ಇನ್ಸ್ಟಂಟ್ ಆದಂತಹ ವಿಚಾರವನ್ನೇ ಮಾಡ್ತೇವೆ. ಇನ್ನೂ ನಮ್ಮ ಹಣೆ ಬಾರಕ್ಕೆ 30-40 ಆಗಿರೋದಿಲ್ಲ, ವೈದ್ಯನ ಬಲ್ಲಿ ಹೋಗಿ ಒಂದು ಸ್ಟಂಟ್ ಹಾಕೊಂಡ್ಬರ್ತೇವೆ. ಕೃಷ್ಣ ಅಂತಾನೆ, ಹೀಗಿರುವ ನಶ್ವರವಾದ ಜೀವನಕ್ಕೆ ನೀವು ಶ್ರದ್ಧೆ ಕೊಡಿ, ಭಕ್ತಿ ಕೊಡಿ. ಆ ಭಕ್ತಿಯ ಪರಾಕಾಷ್ಠತೆ ಬರುವುದೇ ಸ್ವಧರ್ಮದಿಂದ. ಸ್ವಧರ್ಮ ನಮಗೆ ಪರಿಪಕ್ತಿ ಆಗಬೇಕು ಅಂತಾದರೆ ಭಕ್ತಿಯಿಂದ, ಭಕ್ತಿ ನಮ್ಮಲ್ಲಿ ಪರಿಪಕ್ವತೆ ಬರಬೇಕು ಅಂದರೆ ಮನಸ್ಸಿನಿಂದ, ಮನಸ್ಸು ನಮ್ಮಲ್ಲಿ ಉಳಿಬೇಕು ಅಂತಾದರೆ ಅದು ಕೇವಲ ಶ್ರದ್ಧೆಯಿಂದ ಮಾತ್ರ. ಆ ಒಂದು ಡೆಡಿಕೇಶನ್ ಅನ್ನುವ ವಿಚಾರದಲ್ಲಿ, ಆ ಒಂದು ಶ್ರದ್ಧೆ ಎನ್ನುವ ವಿಚಾರದಲ್ಲಿ ಎಷ್ಟೆಲ್ಲ ಮಾರ್ಮಿಕವಾದ ವಿಚಾರಗಳು ಅಡಗಿದೆ ನೋಡಿ. ಹೆಮ್ಮೆಯಿಂದ ತಿಳಿಯಬೇಕಾದ ಅಪರೂಪದ ಒಂದು ಅನುಸಂಧಾನ ಇದು. ಯಾವ ಮತಾಚಾರ್ಯರು ಯಾವ ಮತಾನುಗಳಲ್ಲಿಯೂ ಕೂಡ ಈ ತರನಾದ ಉಪಾಸನೆಯನ್ನು ಕೊಟ್ಟಿಲ್ಲ. ನಮ್ಮ ಕೃಷ್ಣ ಪರಮಾತ್ಮನೇ ಕೊಟ್ಟದ್ದು. ಯಂ ಯಥೋಪಾಸತೆ ತಥೈವ ಭವತಿ. ಕಲ್ಲು ತಗೊಳ್ಳಿ, ಆ ಕಲ್ಲಿನ ಮೇಲೆ ಪ್ರತಿನಿತ್ಯ 7 ಬಾರಿ ಸುಂದರಕಾಂಡ ಹೇಳಿ ನೀರು ಹಾಕಿ, ಆ ಕಲ್ಲು ಸಹ ನಿಮಗೆ ಮುಖ್ಯ ಪ್ರಾಣದೇವರ ಆಗಿ ಆಶೀರ್ವಾದ ಮಾಡುತ್ತೆ. ಶ್ರದ್ಧೆ ಇದೆ ಅದರಲ್ಲಿ, ಶ್ರದ್ಧೆ ಇದೆ ಅದರಲ್ಲಿ. ಒಬ್ಬ ಶಿಲ್ಪಿ ಇದ್ದಾನೆ, ಶ್ರದ್ಧೆಯಿಂದ ಒಂದು ಕಲ್ಲನ್ನು ಕಟ್ಟಿತಾನೆ, ಆ ಕಲ್ಲು ಮೂರ್ತಿ ಆಗತ್ತೆ. ಶ್ರದ್ಧೆ ಇಲ್ಲದೆ ಕಲ್ಲು ಕಟ್ಟಿತಾನೆ, ಚಪ್ಪಲಿ ಬಿಡುವ ಕಲ್ಲಾಗ್ತದೆ. ಅದು ಕಲ್ಲು ಒಂದೇ ಅಲ್ಲ, ಅಲ್ಲಿ ಶ್ರದ್ಧೆಯಿಂದ ಕಟ್ಟದ ಒಳಗೆ ಹೋಗಿ ದೇವರ ಪೂಜೆ ಮಾಡಿಸ್ಕೊಳ್ತಾ ಇದೆ. ಶ್ರದ್ಧೆ ಇಲ್ಲದೆ ಮಾಡಿದ ಎಲ್ಲ ಜನರ ಚಪ್ಪಲಿ ಬಿಡುವ ಜಾಗ ಆಗಿದೆ. ಕಲ್ಲು ಒಂದೇ. ಶ್ರದ್ಧೆ ಎನ್ನುವುದು ಜೀವನಕ್ಕೆ ಎಷ್ಟು ಮಹತ್ವ ಎನ್ನುವುದನ್ನು ಕೃಷ್ಣ ಪರಮಾತ್ಮ ನಮಗೆ ಇಲ್ಲಿ ತಿಳಿಸಿಕೊಡ್ತಾನೆ. ಇಷ್ಟೆಲ್ಲ ತಿಳಿಸಿಕೊಡುವಾಗ ಭಿಕ್ಷುಗೀತೆಯಲ್ಲಿ ಬರುವ ಇನ್ನೊಂದು ಮುಖ, ಇನ್ನೊಂದು ಮಜಲು ಏನದು ಅಂತಂದರೆ, ಜೀವನದಲ್ಲಿ ಬರೀ ಆಚಾರ ಉಪದೇಶ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಡಿ. ನಾನೇನು ಉಪದೇಶ ಮಾಡ್ತಿಲ್ಲ, ಇದ್ದ ವಿಚಾರವನ್ನೇ ಸ್ಪಷ್ಟವಾಗಿ ಹೇಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ನಿಮ್ಮ ಚಟವೇ ಹಾಗಾಗಿ ಬಿಟ್ಟಿದೆ. ಕೂತು ಗಂಟ್ಲ ಹರ್ಕೊಂಡು ಒದರಿದ್ರೆ ನಮಗೆ ಅದರಿಂದ ತೃಪ್ತಿ ಆಗುವುದಿಲ್ಲ. ಇದೇ ವಿಚಾರವನ್ನು ಇನ್ನೊಬ್ಬ ಹೇಳಿದ ಅಂತ ಹೇಳಿದರೆ ಅವನಿಗೆ ದೊಡ್ಡ ದೊಡ್ಡ ಬಿರುದುಗಳು, ಮೋಟಿವೇಶ್ನಲ್ ಸ್ಪೀಕರು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವ ನಿಮಗೆ ಹೇಳಿದಾಗ ಮಾತ್ರ ತಲೆ ಹೋಗ್ತದೆ. ಇದೆಲ್ಲ ಅದರೊಳಗೂ ಊಟ ಆದ ಮೇಲೆ ಕೊಟ್ಟಿದ್ದಾರೆ ಆಚಾರ್ಯರು ನನಗೆ. ಮೊದಲೇ ನಿದ್ದಿ, ಅದರೊಳಗಂತೂ ಇದು ಪೂರ್ಣ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದೀರಿ ಅಂತ ಹೇಳಿ ನಿಮ್ಮೆಲ್ಲ ಮುಖಗಳು ಇವೆ. ಸರ್ವತಃ ಹಾಗೆ ಅಸಂಪ್ರಜ್ಞಾತದಲ್ಲಿ ಕೇಳಬೇಡಿ, ಪ್ರಜ್ಞಾತದಲ್ಲಿ ಬನ್ನಿ. ಸ್ವಲ್ಪ ಎಚ್ಚರ ಆಗಿ. ಈಗ ನಾವು ಎಚ್ಚರ ಆಗಲಿಲ್ಲ ಅಂತಾದರೆ ಮುಂದೆ ಎಂದಿಗೂ ನಮಗೆ ಈ ಎಚ್ಚರದ ಎಚ್ಚರಿಕೆ ಬರುವುದಿಲ್ಲ. ಈ ಎಚ್ಚರ ನಾನು ಯಾಕಿರಬೇಕು ಅನ್ನುವುದನ್ನು ನಾವು ಈಗ ತಿಳ್ಕೊಳ್ಳಿಲ್ಲ ಅಂತಾದರೆ ಮುಂದಿನ ಎಚ್ಚರಿಕೆ ಬೇಡವೇ ಬೇಡ ಆಗಿಬಿಡುತ್ತೆ ನಮಗೆ. ಹೀಗೆ ನಾನಾ ವಿಧವಾದಂತಹ ಕಲ್ಮಶದ ತೊಳೆದಾಟದಲ್ಲಿ ನಾವೆಲ್ಲ ಇದ್ದೇವೆ. ಇಂತಹ ಕಲ್ಮಶದ ಮಧ್ಯದಲ್ಲಿಯೂ ಕೂಡ ನಾವು ಏನಾದರೂ ಇಷ್ಟು ದೂರ ಬಂದು ಇಂತಹ ಸಮ್ಮರ್ಧದಲ್ಲಿ, ಇಂತಹ ಕ್ಷೇತ್ರದಲ್ಲಿ, ಇಂತಹ ಪರಮ ಪಾವನ ದಿನದಲ್ಲಿ ಇಷ್ಟೆಲ್ಲ ಪ್ರವಚನ ಕೇಳಿ, ಅನುಸಂಧಾನ ಕೇಳಿ, ಹಾಡು ಕೇಳಿ, ಭಜನೆ ಕೇಳಿ ದೇವರಲ್ಲಿ ಭಕ್ತಿ ಹುಟ್ಟಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಾದರೆ ನಮ್ಮ ಹಿರಿಯರು ಪ್ರವಚನ ಎಚ್ಚರದಿಂದ ಕೇಳಿದ್ದರ ಪುಣ್ಯವೇ ಇಷ್ಟೆಲ್ಲ ನೀವು ಇದ್ದೀರಿ ಅಂತ ಇಟ್ಕೊಳ್ಳಿ. ಇಲ್ಲದಿದ್ದರೆ ಇದೆಲ್ಲ ಸುಮ್ಮನೆ ಇಲ್ಲ, ಸುಮ್ಮನೆ ಬರ್ಲಿಕ್ಕೆ ಸಾಧ್ಯವಿಲ್ಲ.
ದೇವರ ನಿಯಮಗಳಲ್ಲಿ, ದೇವರ ಸರಕಾರದಲ್ಲಿ ಯಾವುದು ಪುಕ್ಕಟೆ ಸಿಗುವುದಿಲ್ಲ. ಪುಕ್ಕಟೆ ಸಿಗುವುದಿಲ್ಲ. ಪುಣ್ಯದ ಇನ್ವೆಸ್ಟ್ಮೆಂಟ್ ಇದೆ ಹಿರಿಯರದ್ದು, ಪುಣ್ಯದ ವಿಚಾರವಿದೆ ದೊಡ್ಡವರದ್ದು. ಅವರು ಮಾಡಿದ ಆ ಪುಣ್ಯ ಇವತ್ತು ನಿಮಗೆ ಇಂತಹ ಕ್ಷೇತ್ರದಲ್ಲಿ ಬಂದು ಸೇರುವುದಕ್ಕೆ ಕಾರಣವಾಗಿದೆ. ಮರೀಲಿಕ್ಕಿಲ್ಲ. ಹಾಗಾದರೆ ಮರೀಲಿಕ್ಕಿಲ್ಲ ಅಂತ ಹೇಳ್ತಿದ್ದೀರಿ. ಈ ಮರೆಯದೇ ಇರುವಂತೆ ಏನು ಮಾಡಬೇಕು ನಾವು? ಏನಾದರೂ ಚೂರ್ಣ ಇದೆಯಾ? ಏನಾದರೂ ಟ್ಯಾಬ್ಲೆಟ್ ಇದೆಯಾ? ಯಾವುದಾದರೋ ಒಂದು ನೆನಪೇ ಹಾರದ ಹಾಗೆ ಏನಾದರೂ ಒಂದು ಉಪಾಯವಿದೆಯಾ ಅಂತ ಹೇಳಿದರೆ, ಭಿಕ್ಷುಗೀತೆಯ ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ, ಹೌದು ಇದೆ ಅಂತಾನೆ ಅವನು. ನೆನಪೇ ಹಾರದ ಹಾಗೆ ನಾವು ಮಾಡಿಕೊಳ್ಳಬೇಕು ಅಂತಾದರೆ, ನೆನಪೇ ಹಾರದ ಹಾಗೆ ನಾವು ಮಾಡಿಕೊಳ್ಳಬೇಕು ಅಂತಾದರೆ ಮೊದಲು ನಾವು ನೆನಪನ್ನ ಕೊಡುವ ಯಾವ ಪರಮಾತ್ಮ ಇದ್ದಾನಲ್ಲ ಅವನ ಚಿಂತನೆ, ಅವನ ನಾಮಸ್ಮರಣೆ ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡಬೇಕು. ಎಷ್ಟು ಸಣ್ಣ ಸಣ್ಣ ಸಾಧನೆಗಳ ನಿಯಮ ಇದೆ ನೋಡಿ. ಆಕಳಿಸ್ತೇವೆ, ಜೋರಾಗಿ ಸೀನು ಬರ್ತದೆ, ಕೆಮ್ತೇವೆ, ಅದೇನೋ ಅಂತಿರಲ್ಲ, ಸಾರಿ ಬಿಡಿ, ಹೊಸದಾದದ್ದನ್ನು ಸೇರಿಸಿ ಸಾರಿ ಬೇಡ. ಸೀನಿದಾಗ ಕೆಮ್ಮಿದಾಗ ಗೋವಿಂದ, ನಾರಾಯಣ, ಕೃಷ್ಣ ಅಂತ ಹೇಳಿ. ಯಾರೋ ಒಬ್ಬ ನನಗೆ ಫೋನ್ ಮಾಡ್ತಾನೆ, ಫೋನ್ ಮಾಡಿದಾಗ ಹಲೋ ಅಂತನ್ನೋದು ಬೇಡ. ನಾರಾಯಣ ಅನ್ನಿ, ಹರಯೇ ನಮಃ ಅನ್ನಿ, ಕೃಷ್ಣಾಯ ನಮಃ ಅಂತನ್ನಿ. ಯಾರೋ ಒಬ್ಬ ಫೋನ್ ಕಂಡು ಹಿಡಿದವ ತನ್ನ ಹೆಂಡತಿ ನೆನಪಿನ ಹೆಸರು ನೆನಪಾಗಿರಬೇಕು ಅನ್ನುವುದಕ್ಕಾಗಿ ಅವ ಹಲೋ ಅಂದ. ನಮಗೆಲ್ಲ ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತ ಅವನ ಹಲೋ ಹಲೋನೆ ನಾವು ಹಲೋ 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 ಹಾಗೆ ಹೋಗಿಬಿಟ್ವಿ. ಎಷ್ಟು ಸಣ್ಣ ಪುಟ್ಟ ಸಾಧನೆ ಇದೆ ನೋಡಿ. ಹಲೋ ಬಿಡಿ, ಹರೇ ನಮಃ ಅನ್ನಿ, ನಾರಾಯಣ ಅನ್ನಿ, ಗೋವಿಂದ ಎನ್ನಿ. ಆ ಸಣ್ಣ ಒಂದು ದೇವರನ್ನ ನೆನೆಸ್ಬೇಕು ಅಂತೇನು ಅನ್ನೋದು ಬೇಡ. ಬರೇ ನಾಮಸ್ಮರಣೆ ಮಾಡಿದರೂ ಸಾಕು, ನಮ್ಮ ಪುಣ್ಯದ ಅಕೌಂಟಿನಲ್ಲಿ ಅದೂ ಕೂಡ ಯಾಡ್ ಆಗ್ತದೆ. ಅಜಾಮಿಳನ ಕಥೆ ಗೊತ್ತಿದೆ ನಿಮಗೆಲ್ಲ. ಉತ್ತಮ ಕುಲದಲ್ಲಿ ಹುಟ್ಟಿ ಬಂದರೂ ಕೂಡ ಮಾಡಬಾರದ ಎಲ್ಲ ಕರ್ಮವನ್ನ ಮಾಡಿದ. ಕೊನೆಗೆ ಸಾವು ಬಂತು. ಸಾವು ಬಂದಾಗ ಇಷ್ಟು ಕೆಟ್ಟ ಕರ್ಮ ಮಾಡಿದ ಈ ವ್ಯಕ್ತಿಗೆ ಇನ್ನೆಲ್ಲೂ ಇಲ್ಲ, ಅಂಧಂತಮಸ್ಸು, ನರಕಕ್ಕೆ ಹಾಕೋಣ ಅಂತ ಹೇಳಿ ಯಮದೂತರು ಬರ್ತಾರೆ. ಇನ್ನೇನ್ ಜೀವ ಹೋಗ್ಬೇಕಾಗಿದೆ. ಅಜಾಮಿಳ ಮಗನಿಗೆ ಕರಿತಾನೆ, ಏ ನಾರಾಯಣ, ಸಾಯ್ತಾ ಇದ್ದೇನೋ, ಒಂದು ಹನಿ ನೀರು ಹಾಕೋದಿಲ್ವೇನೋ ಅಂತಿಷ್ಟಂದ ನೋಡಿ. ಬರೇ ವಿಷ್ಣು ಲೋಕದಿಂದ, ವೈಕುಂಠದಿಂದ ವಿಷ್ಣುದೂತರು ಬಂದು ವಿಮಾನ ತೆಗೆದುಕೊಂಡು ಬಂದು ಅವನನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಮಭಟರ ಜೊತೆಗೆ ವಾದ ಮಾಡ್ತಾರೆ. ಇವನನ್ನ ನಾನು ಯಾಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ನಾವು ಯಾಕೆ ಇವನ ಹತ್ತಿರ ಬಂದೆವು ಅಂತಾದರೆ ಇವನು ಸಾಯುವಾಗ ನಾರಾಯಣ ಅಂದಿದ್ದಾನೆ ಅಂತ. ಹೋ ಹೌದಾ ಆಚಾರ್ಯ, ನೀವೇ ಒಳ್ಳೆ ಉಪಾಯ ಕೊಟ್ರಿ. ಸಾಯುವಾಗ ನಾರಾಯಣ ಅಂದ್ರೆ ಈಗ ಯಾಕೆ ನಾರಾಯಣ ಅನ್ಬೇಕು? ಸಾಯುವಾಗ ಅನ್ನೋಣ. ನಮ್ಮ ಹಣೆ ಬಾರಕ್ಕೇನು ಸಾವೇನು ಹೇಳಿ ಬರ್ತದಾ? ಸಾವೇನು ಹೇಳಿ ಬರುತ್ತಾ? ಅಯ್ಯೋ ರಾಮ, ಇಷ್ಟೊತ್ತು ನನ್ನ ಪಕ್ಕದಲ್ಲೇ ಕೂತೇ ಹೋಳಿಗೆ ತಿಂದಿದ್ದ, ಹೋಗೇ ಬಿಟ್ನಾ ನೋಡು. ಈಗ ನನ್ನ ಜೊತೆಗೆ ಬಂದಿದ್ದರಿ, ನಾನು ಅವ ಹೋಗೇನೆ ಅಂಗಡಿಗೆ ಹೋಗಿ ಸಾಮಾನು ಖರೀದಿ ಮಾಡ್ಕೊಂಡು ಬಂದ್ವಿ, ಹೋಗೇ ಬಿಟ್ಟ ನೋಡು. ಹೀಗೆ ಆಗತ್ತೆ ನಮ್ಮ ಜೀವನ. ಮತ್ತ್ಯಾಗೆ ಇದು ನಮಗೆ ಉಪಯೋಗಕ್ಕೆ ಬರಬೇಕು? ಅದಕ್ಕೇನೆ ಪುರಂದರ ದಾಸರು ಹೇಳ್ತಾರೆ, ಇನ್ಯಾವಾಗ, ಎಂದು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಆಚೆ ನಾಡಿದ್ದು ಮಾಡೋಣ ಅಂತ ಹೇಳಬೇಡ್ರೋ. ಯಾವುದೇ ಕರ್ಮ ಮಾಡಬೇಕಾದಾಗ ಇನ್ನೊಂದು ಹೆಜ್ಜೆಗೆ ನನ್ನದು ಮುಗೀತು ಅನ್ನುವ ಭಾವನೆಯಿಂದ ನೀವು ಕರ್ಮ ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡಿ. ಆ ಎಚ್ಚರಿಕೆಯಿಂದ ನೀವು ಕರ್ಮ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಏನೇ ಕಷ್ಟ ಬಂದರೂ ಕೂಡ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಬಂದಿರಲಿ ಅಂತ ಹೇಳಿ ಕರ್ಮ ಮಾಡೋದಕ್ಕೆ ಪ್ರಾರಂಭ ಮಾಡಿ.
ನಾವು ಮಾಡಿದ ಅಲ್ಪ ಸ್ವಲ್ಪದ ಕರ್ಮ ನೋಡಿ 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 ದೇವರಿಗೆ ಅನಿಸ್ತದೆ, ಇವ ಒಳ್ಳೆ ಕರ್ಮ ಮಾಡ್ತಾ ಇದ್ದಾನೆ, ಇವನಿಗೆ ಸಾಧನ ಬುದ್ಧಿ ಹಾಕೋಣ, ಭಕ್ತಿ ಮಾರ್ಗದಲ್ಲಿ ಕರೆಯೋಣ, ನನ್ನ ನಾಮಸ್ಮರಣೆ ಇವನ ನಾಲಿಗೆಯಲ್ಲಿ ಬರುವಂತೆ ಮಾಡೋಣ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ತಂದೆ ವಿಠ್ಠಲ, ತಾಯಿ ವಿಠ್ಠಲ, ಬಂಧು ವಿಠ್ಠಲ, ಬಂಧು ಬಳಗ ವಿಠ್ಠಲ 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 ಅನ್ನುವ ನಾಮಸ್ಮರಣೆ ಬರುವಂತೆ ಮಾಡ್ತಾನೆ. ಯಾಕೆ ವಿಠ್ಠಲ ವಿಠ್ಠಲ ಅಂತ ನಾಮಸ್ಮರಣೆ ಮಾಡುವುದಕ್ಕೆ ಒತ್ತು ಕೊಟ್ಟೆ ಅಂತಂದ್ರೆ, ಇವತ್ತು ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ. ಯಾರು ಪ್ರತಿನಿತ್ಯ ವಿಠ್ಠಲ 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 ಅಂತಾರೆ, ಹೃದಯಕ್ಕೆ ಸಂಬಂಧಿಸಿದ ರೋಗವೇ ಬರುವುದಿಲ್ಲ ಅಂತೆ. ನಮ್ಮ ದೇವರ ಮಾತು ನೋಡಿ, ನಮ್ಮ ದೇವರ ನಾಮಸ್ಮರಣೆಯಲ್ಲಿರುವಂತಹ ಆ ಆಂತರ್ಯ ನೋಡಿ, ಇದ್ಯಾವುದು ನಮಗೆ ರುಚಿಸೋದೇ ಇಲ್ಲ. ನಮ್ಮ ಪ್ರಾರಬ್ಧ ಅದು, ಇದ್ಯಾವುದೂ ರುಚಿಸೋದಿಲ್ಲ. ರುಚಿಸುವಂತೆ ಸಾರಿಗೆ ಅನ್ನದಲ್ಲಿ ಕಲಸಿಕೊಂಡು ತಿಂತಿರ್ತೇವೆ. ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಂತ ಹೇಳಿದರೆ ನೇರ ನನ್ನ ತೋರ್ಬೆರಳು ಉಪ್ಪಿನ ಕಡೆಗೆ ಹೋಗ್ತದೆ. ಸಾರು ಸ್ವಲ್ಪ ರುಚಿಯಾಗಲಿ ಅಂತ ಯಾರಾದರೂ ಕೋಸಂಬರಿ ಕಲಿಸ್ಕೊಂಡು ತಿಂತಾರ? ಸಾರು ಸ್ವಲ್ಪ ರುಚಿಯಾಗಲಿ ಅಂತ ಹೇಳಿ ಗೊಜ್ಜು ಕಲಿಸ್ಕೊಂಡು ತಿಂತಾರ? ಸಾರು ಸ್ವಲ್ಪ ರುಚಿಯಾಗಲಿ ಅಂತ ಹೇಳಿ ಪಲ್ಯ ಹಾಕ್ಕೊಂಡು ತಿಂತಾರ? ಇಲ್ಲ ತಾನೇ. ಯಾವುದು ಸಾರು ರುಚಿಯಾಗಬೇಕು ಅಂದರೆ ಒಂದು ಉಪ್ಪು, ಒಂದು ಸ್ವಲ್ಪ ಖಾರ ಅಂದಾಗ ಮಾತ್ರ ಅನ್ನ ಸಾರು ಕಲಿಸಿ ಕಿವಿಚಿ ಮೆತ್ತಗೆ ಮಾಡಿ ಮಮ್ಮು ತಿನ್ನುವ ಹಾಗೆ ತಿಂದಾಗ ನಮ್ಮ ಹೊಟ್ಟೆಗೆ ಹಿತ. ಹಾಗೆ ನಮ್ಮ ಜೀವನ ಇದೆ. ಈ ಜೀವನ ಎನ್ನುವ ಅನ್ನದಲ್ಲಿ ಆಸೆಗಳೆಂಬಂತಹ ಆ ಸಾರನ್ನು ಹಾಕ್ಕೊಂಡಾಗ ತೃಪ್ತಿಯಾಗದೇ ಇರುವ ಆಸೆಗಳಿಗೆ ನಾವು ಏನಾದರೂ ಕಮ್ಮಿ ಮಾಡಬೇಕು ಅಂದರೆ ಅದಕ್ಕೆ ಜ್ಞಾನವೆಂಬ ಉಪ್ಪು, ಭಕ್ತಿ ಎಂಬ ಖಾರ ಹಾಕಿ ಸ್ವಲ್ಪ ಚಂದ ಕಲಸಿ ಮೆತ್ತಿಗೆ ಮಾಡಿ ಹರಿನಾಮಸ್ಮರಣೆ ಎನ್ನುವ ತುತ್ತು ಹೊಟ್ಟೆಗೆ ಹಾಕಿಕೊಂಡು ಯಾವ ರೋಗವೂ ಬರುವುದಿಲ್ಲ. ಯಾಕೆ ಹೇಳಿ? ಎಲ್ಲ ರೋಗದ ಮೂಲೆಯೇ ಹೊಟ್ಟೆ. ರಾಯರ ಸ್ತೋತ್ರದಲ್ಲಿ ಬರ್ತದಲ್ಲ, ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣ. ಇನ್ನು ಬೇರೆ ಏನು ಹೇಳಲೇ ಇಲ್ಲ ಅಲ್ಲಿ. ರೋಗ ಬರೋದು ಯಾವುದರಿಂದ ಅಂದರೆ ಹೊಟ್ಟೆ ಅಜೀರ್ಣ ಆದ್ರೇನೆ ರೋಗ ಬರೋದು. ಅಜೀರ್ಣ ಯಾವಾಗ ಆಗತ್ತೆ? ಕಸಿ ಬಿಸಿ ಮಾಡಿ ಗಬಗಬ ಅಂತ ಬಾಯಿಗೆ ಸಿಕ್ಕದ್ದೆಲ್ಲ ತುರ್ಕೊಂಡಾಗ. ಸಿಕ್ಕದ್ದೆಲ್ಲ ತುರ್ಕೊಳ್ಳೋದು ಅಂದ್ರೆ ಏನರ್ಥ? ಬೇಡದದ್ದನ್ನೆಲ್ಲ ತುರ್ಕೊಳ್ಳೋದು, ಬೇಡದ ಕೆಟ್ಟ ಕೆಟ್ಟ ವಿಚಾರ, ಕೆಟ್ಟ ಕೆಟ್ಟ ಅಹಂಕಾರದ ಮಾತುಗಳನ್ನೇ ಹೊಟ್ಟೆಯಲ್ಲಿ ತುರ್ಕೊಳ್ಳೋದು. ತುರ್ಕೊಂಡಾಗ ಅಜೀರ್ಣ ಆಗತ್ತೆ. ಅಜೀರ್ಣ ಆದ್ರೆ ಏನ್ ಮಾಡ್ತೇವೆ ನಾವು? ಏನ್ ಮಾಡ್ತೇವೆ? ಹೊಟ್ಟೆ ಉಬ್ಬರ ಆಗಿದೆ ಅಂತೇವೆ. ಆ ಉಬ್ಬರ ಹೋಗ್ಲಿಕ್ಕೆ ಏನು ಕುಡಿತೇವೆ? ಈನೋನೋ ಹಾಜ್ಮುಲ್ಲಾನೋ, ಸ್ವಲ್ಪ ವಯಸ್ಸಾಗಿತ್ತು ಅಂದ್ರೆ ಖಾಯಂ ಚೂರ್ಣನೋ ಏನೋ ತಕೊಂಡು ಹೊಟ್ಟೆ ಉಬ್ಬರ ಇಳಿಸ್ಕೋತೇವೆ. ಆ ಹೊಟ್ಟೆ ಉಬ್ಬರ ಇಳಿಸಿಕೊಳ್ಳೋದೆ ನಮ್ಮ ಕರ್ಮದ ಇಳುವಿಕೆ ಅಂತ ವಿಚಾರ ಮಾಡಿ. ಆ ಕಾಯಂ ಚೂರ್ಣ, ಆ ಹಾಜ್ಮುಲ್ಲಾ, ಆ ಇದು ಅನ್ನೋದಕ್ಕಿಂತ ಅದರ ಜಾಗಕ್ಕೆ ಹರಿನಾಮಸ್ಮರಣೆಯ ಭಕ್ತಿಯಿಂದ ಕೂಡಿದ ಅನ್ನದ ಸ್ವೀಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಆಗ ನಮ್ಮಿಂದ ನಾವು ಜೀವನದಲ್ಲಿ ನಮಗೆ ಪರಿವರ್ತನೆ ಆಗುವುದಕ್ಕೆ ಸಾಧ್ಯ. ಇದೇ ಭಿಕ್ಷುಗೀತೆಯ ಸಾರ. ಇದೇ ಭಿಕ್ಷುಗೀತೆಯ ಸಾರ. ಇಂತಹ ಅತಿ ಅಪರೂಪದ 16 ಶ್ಲೋಕಾತ್ಮಕವಾದ ಭಿಕ್ಷುಗೀತೆ ಕೇವಲ 45 ನಿಮಿಷದಲ್ಲಿ, 1 ತಾಸಿನಲ್ಲಿ ಇದನ್ನು ಮುಗಿಸಿ ಹೇಳಿಬಿಟ್ರೆ ತೃಪ್ತಿ ಆಗುವುದಿಲ್ಲ. ಏಕಾದಶ ಸ್ಕಂದವೇ ಹಾಗೆ ಅದು. ಅಂತಹ ಶ್ರೇಷ್ಠವಾದ ಭಿಕ್ಷುಗೀತೆಯನ್ನ ಇವತ್ತು, ಭಿಕ್ಷುಗಳು ಅಂದರೆ ಜ್ಞಾನಿಗಳು ಅಂತರ್ಥ, ಜ್ಞಾನಿಗಳಾದಂತಹ ಪುರಂದರದಾಸರ ಒಂದು ಚಿಂತನೆಯಲ್ಲಿ ಇದನ್ನು ನಾವು ಕೇಳ್ತಾ ಇದ್ದೇವೆ, ಇದನ್ನು ನಾವು ಉಪಾಸನೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನಾವು ಮಾಡಿದ ಉಪಾಸನೆ ಅಜೀರ್ಣವಾಗದೆ ಜೀರ್ಣವಾಗಿ ಹರಿನಾಮಸ್ಮರಣೆಯಲ್ಲಿ ಜೀವನದ ಔನ್ನತ್ಯಕ್ಕೆ ಇದು ಕಾರಣವಾಗಲಿ ಅಂತ ನಾವೆಲ್ಲ ಇದರ ಹಿನ್ನೆಲೆಯಲ್ಲಿ ತಿಳಿದುಕೊಳ್ಳಬೇಕಾದದ್ದು. ಇಂತಹ ಶ್ರೇಷ್ಠವಾದ ಈ ಒಂದು ಕ್ಷೇತ್ರದಲ್ಲಿ ಈ ಮಧ್ವ ಪುರಂದರೋತ್ಸವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಆ ಕಾರ್ಯಕ್ರಮದ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತನ್ನೋದನ್ನು ಆ ಕಾರ್ಯಕ್ರಮದ ರೂವಾರಿಗಳಿಗೇನೆ ಗೊತ್ತದು. ಇವತ್ತು ಸುಮ್ಮನೆ ನಾನು ದರ್ಶನಕ್ಕೆ ಹೊರಟಿದ್ದೆ. ದರ್ಶನ ಕೊಟ್ಟಾಗ ಹಿಂದೊಂದು ದೊಡ್ಡ ಕ್ಯೂ ನಿಂತಿತ್ತು.
ಕ್ಯೂ ನಿಂತಾಗ ನಾನು ಒಬ್ಬರಾದರೂ ಹೇಳ್ತಾರಾ ಎಷ್ಟು ಚಂದ ದರ್ಶನದ ವ್ಯವಸ್ಥೆ ಆಗಿದೆ, VIP ವ್ಯವಸ್ಥೆ ಆಗಿದೆ ಅಂತ. ಒಂದು 7-8 ಜನ ಹಿಂದೆ ನಿಂತಿದ್ರು. ಅಲ್ಲ, ಈ 300 ರೂಪಾಯಿ 600 ರೂಪಾಯಿ ಇಸ್ಕೊಂಡಿದ್ದಾರೆ, ಸ್ವಲ್ಪ ಹೋಗಿ ದೇವರ ಹತ್ತಿರ ನಮಗೆ ಇನ್ನೊಂಚೂರು ಒಳಗೆ ಬಿಡ್ಲಿಕ್ಕೆ ಆಗುದಿಲ್ವ ಈ ಆಚಾರ್ಯರಿಗೆ? ಮಗದೊಬ್ಬ ಹೇಳಿದ, ಇಲ್ಲ ಅದು ಹಾಗೇನೆ, ವ್ಯವಸ್ಥೆನೇ ಹಾಗೇನೆ. ತೃಪ್ತಿಯೇ ಇಲ್ಲದ ಮಾತುಗಳು ಬರುತ್ತೆ. ಒಮ್ಮೆ ಕಾರ್ಯಕ್ರಮವನ್ನು ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ. ಮನೆಯಲ್ಲಿ 4 ಜನ ಬಿಟ್ಟು 5ನೇ ಜನ ಒಬ್ಬೇನಾದರೂ ಮನೆಗೆ ಬಂದ ಅಂದರೆ ಯಾವಾಗ ಹೋಗ್ತೀರಿ ಅಂತ ಕೇಳುವಂಥವರು ನಾವು ಇವತ್ತು 4,000 ಜನರಿಗೆ ಮೊದಲನೇ ವ್ಯಕ್ತಿಯಿಂದ ಆರಂಭ ಮಾಡಿ ಕೊನೆ ವ್ಯಕ್ತಿಯವರೆಗೂ ಸುಗ್ರಾಸವಾದ ಭೋಜನ ಮಾಡಿಸಿ ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತಾದರೆ ಅದರ ಹಿಂದಿನ ಪರಿಶ್ರಮ ಆಚಾರ್ಯರು ಎಷ್ಟು ಪಟ್ಟಿರಬೇಕು ಅನ್ನೋದಕ್ಕೆ ನಾವು ಕಲ್ಪನೆ ಮಾಡಿಕೊಂಡು ಊಹಾ ಮಾಡಿಕೊಂಡು ತೇನಮ ಕೌಶಲಾಯ ಅಷ್ಟೇ ಹೇಳಬೇಕೆ ಹೊರತು ಅಲ್ಲಿ ನಂದೊಂದು ಮಂತ್ರಾಕ್ಷಿತಿ ಎಲ್ಲಿ ಹಾಕಲಿ ಅಂತ ಹಾಕಬಾರ್ದು. ಇಷ್ಟು ಸಹಕಾರ ಮಾಡಿದೆವು ಅಂತಂದರೆ ಕಾರ್ಯಕ್ರಮ ಆಗತ್ತೆ. ಇದೆಲ್ಲ ನಿಮಗೆ ಯಾಕೆ ಗೊತ್ತು ಅಂದರೆ ಅವ್ರದ್ದೇನೇನು ಕಷ್ಟ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಕಳೆದ ವಿಜಯದಾಸರ ಆರಾಧನೆ ಮಣ್ಣೂರಲ್ಲಿ ಮಾಡಿದ್ರು. ನೀವು ಇಷ್ಟೆಲ್ಲ ಚಂದ ಆಡಿಟೋರಿಯಮ್ಮು, AC, ಫ್ಯಾನು, ಲೈಟು ಇದೆಲ್ಲ ಇಟ್ಕೊಂಡಿದ್ದೀರಿ. ವಿಜಯದಾಸರ ಆರಾಧನೆಗೆ ಇಲ್ಲಿ ಯಾರು ಬಂದಿದ್ದೀರೋ ಅವರಿಗೆ ಅಲ್ಲಿ ಅನುಭವ ಇರುತ್ತೆ. ಒಬ್ಬ 5 ವ್ಯಕ್ತಿ ಬಾತ್ರೂಮ್ಗೆ ಹೋಗಿ ಬಂದರು ಅಂದರೆ 6ನೇ ವ್ಯಕ್ತಿಯ ಕಂಪ್ಲೇಂಟು, ಆಚಾರ್ಯ ಬಾತ್ರೂಮಲ್ಲಿ ನೀರಿಲ್ಲ. ಒಂದು 10 ಜನರಿಗೆ ಫಳಾರ ಬಂತು, 11ನೇ ವ್ಯಕ್ತಿ ಇನ್ನೂ ಫಳಾರ ಬಂದು ಮುಟ್ಟಿಲ್ಲ, ಲೈಟೇ ಇಲ್ಲ, ಹುಳ ಕಡಿತಾ ಇದೆ, ರೂಮ್ ಇಲ್ಲ, ರಸ್ತೆ ಮೇಲೆ ಮಲಗಿಸಿದ್ದೀರಿ. ಇಷ್ಟೆಲ್ಲ ತಾಪತ್ರಯ ಇದ್ದರೂ ಕೂಡ ನಭೂತೋ ನ ಭವಿಷ್ಯತಿ ಅನ್ನುವ ಹಾಗಾಯ್ತಲ್ಲಿ ನಮ್ಮ ಮಣ್ಣೂರಲ್ಲಿ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗತ್ತೆ. ಮೊನ್ನೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಬಂದಾಗ ನಮ್ಮ ಊರಿನವ ಒಬ್ಬ ಕೇಳ್ತಾನೆ, ಎಲ್ಲಿ ಹೊಂಟ್ರಿ ಅಂತ. ನಾ ಹೇಳಿದೆ, ಆ ಕಾರ್ಯಕ್ರಮ ಇದೆ ಪುರಂದರೋತ್ಸವಕ್ಕೆ ಅಂತ. ಅಂದರೆ ಆಚಾರ್ಯರ ಆ ಕಾರ್ಯಕ್ರಮ ಅಲ್ಲಿರುವ ಊರಿನ ಮನಸ್ಸಿನ ಜನರಿಗೆ ಹೇಗೆ ಮುಟ್ಟಿದೆ ನೋಡಿ. ಓ, ಆ ಫೋಟೋ ತೋರಿಸ್ಕೊಂಡು ಹಾಡಾಡ್ತಾರಲ್ಲ ಅವ್ರ ಕಾರ್ಯಕ್ರಮಕ್ಕ, ಹೌದು, ಇನ್ನೊಮ್ಮೆ ಅವರು ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಅಂತ ಹೇಳ್ತಾರೆ ಅವರು. ಅಂದರೆ ಆಚಾರ್ಯರು ಮಾಡುವ ಕಾರ್ಯಕ್ರಮ ಕೇವಲ ನಮಗೆ, ನಮ್ಮ ಮತಾನುಯಾಯಿಗಳಿಗೆ ಅಷ್ಟೇ ಅಲ್ಲ, ಹೊರಗಿನವರಿಗೂ ಅಷ್ಟು ಪ್ರಭಾವ ಬೀರುವಂತೆ ಕಾರ್ಯಕ್ರಮ ಆಗ್ತದೆ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ನೆನಪಿರಲಿ, ಇಲ್ಲಿ ಪುರಂದರೋತ್ಸವ ಆಗುವುದಕ್ಕೆ ದೇವರಿಗೆ ಎಷ್ಟು ತೃಪ್ತಿಯಾಗಿದೆ ಅಂತನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ಹೇಳ್ತೇನೆ ನಿಮಗೆ. ದೊಡ್ಡ ನಿದರ್ಶನ ಹೇಳ್ತೇನೆ. ಸಾಮಾನ್ಯವಾಗಿ ಈ ಕೇರಳ ಇತ್ಯಾದಿ ಭಾಗಗಳೆಲ್ಲ ಸ್ವಲ್ಪ ಎಡಪಂಥೀಯ ವಿಚಾರಕ್ಕೆ ಬಹಳ ಪ್ರಾಬಲ್ಯ. ಇಲ್ಲಿ ಈ ಕೆಸರೊಳಗೆ ಎಷ್ಟೇ ಕಮಲದ ಬೀಜ ಹಾಕಿದ್ರು ಕಮಲೇನು ಬರ್ತಿರಲಿಲ್ಲ. ಆದರೆ ಈ 21ನೇ ಪುರಂದರೋತ್ಸವದ ಪ್ರಾರಂಭದ ಕೆಲವೇ ದಿನಗಳ ಹಿಂದೆ ಈ ಎಡಪಂಥೀಯರ ಹೊಲಸು ವಿಚಾರಗಳ ಮಧ್ಯದಲ್ಲಿಯೂ ಕೂಡ ಪದ್ಮನಾಭನ ಪಾದಕ್ಕೆ ಏರುವ ಕಮಲ ಅರಳಿದೆ. ನೆನಪಿಗಿರಲಿ, ಇದಕ್ಕಿಂತ ಪುರಂದರೋತ್ಸವದ ಯಶಸ್ಸಿನೇನಾಗಬೇಕು ಹೇಳಿ. ಇಲ್ಲಿಯೂ ಧರ್ಮ ಜಾಗೃತಿ, ಇಲ್ಲಿಯೂ ಸನಾತನ ಧರ್ಮದ ಜಾಗೃತಿ. ಇಲ್ಲಿ ಒಂದು ಅರಳಿದೆ, ಇನ್ನು ಇಡೀ ದಕ್ಷಿಣ ಭಾರತದ ತುಂಬ ದೇವರ ಪಾದಕ್ಕೆ ಎರಗುವ ಕಮಲ ಅರಳಲಿ ಅಂತ ಹೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಆಗಲೇ ಹೇಳಿದ ಹಾಗೆ ನಮ್ಮ ವೇದೇಶ ತೀರ್ಥ ವಿದ್ಯಾಪೀಠಕ್ಕೂ ಆಚಾರ್ಯರಿಗೂ ಅವಿನಾಭಾವದ ಸಂಬಂಧ. ಇವತ್ತು ಅಂದರೆ ಒಂದು ಮಾತು ಹೇಳಿದರೆ ಅತಿಶಯೋಕ್ತಿ ಅಲ್ಲ, ಇವತ್ತೇನಾದರೂ ನಮ್ಮ ವಿದ್ಯಾಪೀಠದ ವಿದ್ಯಾರ್ಥಿಗಳು ಸಿಹಿ ನೀರು ಕುಡಿತಾರೆ ಅಂದರೆ ಆ ನೀರು ಕೊಟ್ಟವರು ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು. ನಮ್ಮ ಪ್ರಾರಬ್ಧ ಭೀಮಾ ನದಿಯ ದಂಡೆಯಲ್ಲಿ ನಮ್ಮ ವಿದ್ಯಾಪೀಠ ಇದೆ. ಮಾಧವ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ, ವೇದೇಶ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ, ಆ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ತಂದೆಯವರು ವೇದೇಶ ತೀರ್ಥ ವಿದ್ಯಾಪೀಠ ಅಂತ ಸ್ಥಾಪನೆ ಮಾಡಿದ್ದಾರೆ. ನೀರಿನ ದಡದಲ್ಲಿ ಬೋರ್ವೆಲ್ ಹಾಕಿದ್ರು ಕೂಡ ಸಿಹಿ ನೀರು ಬರುವುದಿಲ್ಲ. ಅಲ್ಲಿ ನದಿ ನೀರಿನ ದಡದಲ್ಲಿ, ಇಲ್ಲಿ ನೀರಿದೆ, ಇಲ್ಲಿ ನಾವು ಬೋರ್ವೆಲ್ ಹಾಕಿದ್ರು ಸಿಹಿ ನೀರು ಬರುವುದಿಲ್ಲ. ಮಣ್ಣೂರಿನ 5 ಕಿಲೋಮೀಟರ್ ಸುತ್ತಮುತ್ತಲು ಎಲ್ಲ ಹಾಕಿದ್ರು ನೀರೇ ಬರುವುದಿಲ್ಲ. ಕಹಿ ನೀರು. ಕಹಿ ನೀರು ಅಂದ್ರೆ ಏನು? ಬಾಯಿಯೊಳಗೆ ಹಾಕೊಂಡ್ರೆ ಉಗುಳೇ ಬಿಡ್ತೀರಿ ನೀವು, ಬಾಯಿಯೊಳಗೆ ಹಾಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದರಲ್ಲಿ ಅನೇಕ ಕಷ್ಟಗಳಲ್ಲೆಲ್ಲ ಅದು ಆಚಾರ್ಯರು ಅಲ್ಲಿ ಆಗಾಗ ಬಂದು ನೋಡಿ, ನಾನು ಹೇಳುವಂಥದ್ದು ಎಲ್ಲ ಒಳ್ಳೆಯ ಸಮಯ ಇದ್ದಾಗ ಆಚಾರ್ಯರು ಕೊಟ್ಟಿದ್ರು ಅಂದರೆ ನಾನೇನಿಷ್ಟೆಲ್ಲ ಹೇಳ್ತಿರ್ಲಿಲ್ಲ. ಕಾಶಿಯಂತಹ ದೊಡ್ಡ ಪೆಟ್ಟು ತಿಂದಾಗಿತ್ತಾಗಲೇನೆ, ಆಗ ಸ್ವಲ್ಪ ದಿನ ಆಗಿತ್ತು. ಇದನ್ನು ಅವ್ರ ಕಿವಿಗೆ ಬಿತ್ತು. ಆಗಿಂದಾಗ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ
ಅಷ್ಟು ಕಹಿಯಾದ ನೀರನ್ನು ಸಿಹಿಯಾಗಿ ಪರಿವರ್ತಿಸುವಂಥ ಒಂದು ದೊಡ್ಡ ಫಿಲ್ಟರ್ ಹಾಕಿ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಅಷ್ಟು ಅನುಕೂಲ. ಇದೊಂದೇ ಅಲ್ಲ, ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಯಾವುದೇ ಪುಸ್ತಕ ಬೇಕು ಅಂತಂದ್ರು ಮೊದಲನೇ ಕರೆನೇ ಆಚಾರ್ಯರದು ಬರುತ್ತೆ, ಈ ವರ್ಷ ಮಕ್ಕಳಿಗೆ ಯಾವ ಪುಸ್ತಕ ಬೇಕು ಅಂತ. ಇಷ್ಟು ಮಾತೃ ಹೃದಯವರಿಗೆ ನಾವು ಇನ್ನೇನು ಹೇಳಲಿಕ್ಕೆ ಸಾಧ್ಯವಿದೆ, ಇನ್ನೇನು ಕೊಡ್ಲಿಕ್ಕೆ ಸಾಧ್ಯವಿದೆ? ನಿಮಗೆಲ್ಲ ಇಷ್ಟು ಪುಣ್ಯವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ನೀವು ಕೊಟ್ಟ 1 ರೂಪಾಯಿಯೋ 2 ರೂಪಾಯಿಯೋ ಇದು ಅವರಿಗೆ ಅದು ಸಾಧ್ಯವಾಗತ್ತಾ? ನೀವು ಕೊಟ್ಟ 1 ರೂಪಾಯಿ ಅದನ್ನು ಪ್ರತಿಯಾಗಿ ಕೋಟಿ ರೂಪಾಯಿಯ ಪುಣ್ಯವನ್ನು ಕೊಡ್ತಾ ಇದ್ದಾರೆ ಅನ್ನುವುದನ್ನು ಎಚ್ಚರದಿಂದ ನಾವು ಇದನ್ನು ತಿಳಿಬೇಕು, ಕೇಳಬೇಕು, ಹೀಗೆಯೇ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಈ 2 ವಾಕ್ಕುಸುಮಗಳನ್ನು ಕ್ಷೇತ್ರಮೂರ್ತಿಯಾದಂತಹ ಪರಮಾತ್ಮನ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ 1 ನಿಮಿಷದಲ್ಲಿ ಹರಿನಾಮ ಸ್ಮರಣೆಯನ್ನು ಹೇಳ್ತೇನೆ. ನಾನು ಹೇಳ್ತೇನೆ, ನೀವು ಹೇಳಿಬಿಡಿ 3 ಸಲ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಜಾನಕೀ ವಲ್ಲಭಂ ಕೃಷ್ಣ ದಾಮೋದರಂ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಜಾನಕೀ ವಲ್ಲಭಂ ಕೃಷ್ಣ ದಾಮೋದರಂ ಜಾನಕೀ ವಲ್ಲಭಂ ಕೃಷ್ಣ ಹರೇ ರಾಮ 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 ಹರೇ ಹರೇ ರಾಮ ಹರೇ ಕೃಷ್ಣ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಜಾನಕೀ ವಲ್ಲಭಂ ಕೃಷ್ಣ ದಾಮೋದರಂ ಜಾನಕೀ ವಲ್ಲಭಂ ಕೃಷ್ಣ ದಾಮೋದರಂ ಹರೇ ರಾಮ ರಾಮ ಹರೇ 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 ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ಶ್ರೀಕೃಷ್ಣಾರ್ಪಣ. ಆಚಾರ್ಯರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ಮಧ್ವ ಪುರಂದರೋತ್ಸವದ ಆ್ಯಕ್ಚುಲಿ ಇವತ್ತು ಉಪನ್ಯಾಸಗಳು ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲ, ಅದು ಬ್ರೇಕ್ ಆಗೋದು ಬೇಡ, ಅದು ಇದನ್ನು ಅಂತ ಒಂದು ಉಪನ್ಯಾಸ ಆಗಲಿ ಅಂತ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿದಾಗ ತಾವು ಸಂತೋಷದಿಂದ ಒಪ್ಪಿ ಇಲ್ಲಿಗೆ ಆಗಮಿಸಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ಪ್ರಾರ್ಥನೆ ಮಾಡುತ್ತಾ